ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೊಂದು ಮುಖ್ಯವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನೆಂದರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಪಾಸ್ ಮಾಡಿದ್ರು. ಹೌದು ಫ್ರೆಂಡ್ಸ್, ಇದೇ ವರ್ಷ ಫೆಬ್ರವರಿ 2024ರಲ್ಲಿ ವಿಧಾನಸಭೆಯಲ್ಲಿ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಅಥವಾ ತಿದ್ದುಪಡಿ ಮಸೂದೆ ಪಾಸ್ ಮಾಡಿದ್ದಾರೆ. ನೋಡಿ, ಈ ಒಂದು ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಯಾವ ಕಾರಣಕ್ಕೋಸ್ಕರ ಪಾಸ್ ಮಾಡಿದ್ರು, ಇದರಿಂದ ಆಗುವಂಥ ಲಾಭಗಳೇನು, ಅಂದರೆ ಅಡ್ವಾಂಟೇಜಸ್ಗಳೇನು, ಈ ಒಂದು ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಕರ್ನಾಟಕದಲ್ಲಿ ಸಾಮಾನ್ಯ ಜನಕ್ಕೆ ಯಾಕೆ ಬೇಕಾಗಿತ್ತು, ಅಥವಾ ಇದರಿಂದ ಆಗುವಂಥ ಪ್ರಯೋಜನಗಳು ಏನು, ಇದರಿಂದ ಏನೆಲ್ಲ ಅನುಕೂಲಗಳು ನಮಗೆ ಆಗುತ್ತೆ ಅನ್ನೋ ವಿಷಯಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಮಾನ್ಯ ರೆವೆನ್ಯೂ ಮಿನಿಸ್ಟ್ರಾದ ಕೃಷ್ಣ ಬೈರೇಗೌಡ ಅವರು ಈ ಒಂದು ತಿದ್ದುಪಡಿ ಮಸೂದೆ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ಸ್ವತಃ ಕೃಷ್ಣ ಬೈರೇಗೌಡ ಅವರು ಮಾತಾಡಿರುವಂಥ ವಿಡಿಯೋ ಕ್ಲಿಪ್ಸ್ನೇ ತೋರಿಸ್ತಾ ಇದ್ದೀನಿ. ಅದರ ನಂತರ ಅವ್ರು ಏನು ಹೇಳಿದ್ದಾರೆ ನೋಡಿ, ಅದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಸಾಮಾನ್ಯವಾಗಿ ಈ ರಿಯಲ್ ಎಸ್ಟೇಟ್ ಬಗ್ಗೆ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಗ್ಗೆ, ಡಾಕ್ಯುಮೆಂಟೇಷನ್ಗಳ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೇ ಇರೋರಿಗೆ ರೆವೆನ್ಯೂ ಮಿನಿಸ್ಟರ್ ಅವರು ಏನು ಹೇಳಿದ್ದಾರೆ ಅನ್ನೋದು ವಿಷಯ ಅರ್ಥ ಆಗೋದಿಲ್ಲ. ಅಂಥವ್ರಿಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆವಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ, ಹಾಗಾಗಿ ದಯವಿಟ್ಟು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆವಾಗ ಮಾತ್ರ ತಮಗೆ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ, ಇದರ ಪ್ರಯೋಜನಗಳ ಬಗ್ಗೆ ತಮಗೆ ಗೊತ್ತಾಗೋದು. ನೋಡಿ, ಸಾಕಷ್ಟು ಜನ ಯಾರು ಹೊಸದಾಗಿ ಈಗ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನೋಡಿ, ಅಂಥವ್ರಂತೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಲೇಬೇಕು. ಯಾಕಂದರೆ ಈ ವಿಡಿಯೋ ನೋಡಿದ ಮೇಲೆ ತಾವು ಯಾವ ಪ್ರಾಪರ್ಟಿನ, ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡ್ಬೋದು, ಅಥವಾ ಯಾವ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬಾರ್ದು ಅಂತ ತಮಗೆ ಡಿಸೈಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರ ಭವಿಷ್ಯನೇ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಮೇಲೆ ಡಿಪೆಂಡ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಸರಿ, ಬನ್ನಿ ಫ್ರೆಂಡ್ಸ್, ಈಗ ತಡ ಮಾಡೋದು ಬೇಡ. ನಾನು ಮೊದಲನೇದಾಗಿ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಿಲ್ನ ಯಾವ ಕಾರಣಕ್ಕೋಸ್ಕರ ಪಾಸ್ ಮಾಡಿದ್ರು ಅನ್ನೋದನ್ನು ಹೇಳ್ತೀನಿ. ನೋಡಿ, ಮೊದಲನೇದಾಗಿ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ನ ಯಾಕೆ ತಂದರು ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಆಸ್ತಿ ನೋಂದಾವಣಿ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ತುಂಬಾ ಪೀಪಲ್ ಫ್ರೆಂಡ್ಲಿ ಆಗಿರಬೇಕು, ಅಂದರೆ ಜನಸ್ನೇಹಿ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಎರಡನೇದು, ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ತಾವು ಕೇಳ್ಬೋದು, ಏನು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ತಾವು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸಿಂಪಲ್ಲಾಗಿ ಒಂದು EC ಅಥವಾ ಒಂದು ಸರ್ಟಿಫೈಡ್ ಕಾಪಿ ತೊಗೋಬೇಕು ಅಂದರೆ, ತಾವೇನಾದರೂ ಮ್ಯಾನ್ಯುಯಲ್ಲಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಿದ್ರೆ ಅದನ್ನು ಪಡ್ಕೊಳ್ಳೋದಕ್ಕೂ ಕೂಡ ಇವತ್ತಿಗೂ ಭಾಳಷ್ಟು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಲಂಚ ಕೊಟ್ಟು ತಾವು ಪಡ್ಕೊಳ್ಳೋ ಅಂಥ ಸ್ಥಿತಿ ಇದೆ. ಸೊ ಹಂಗಾಗಿ ಇವತ್ತು ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ತಾವು ಮನೆಯಲ್ಲೇ ಕೂತ್ಕೊಂಡು ಕಾವೇರಿ 2 ವೆಬ್ಸೈಟ್ನಲ್ಲಿ ಆನ್ಲೈನ್ EC ಅಥವಾ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ಬರೀ ಗೌರ್ನಮೆಂಟ್ ಫೀಸ್ ಕೊಟ್ಟು ತಾವು ಪಡ್ಕೋಬೋದು. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಈ ರೀತಿಯಾಗಿ ಭಾಳಷ್ಟು ಭ್ರಷ್ಟಾಚಾರಗಳನ್ನು ಕಡಿವಾಣ ಹಾಕುವಂಥ ಕೆಲಸ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಿಲ್ಲಿಂದ ಆಗುತ್ತೆ. ಅದನ್ನು ನಾನು ಈ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಮೂರನೇದು, ಇದು ಬಹಳ ಮುಖ್ಯ. ಯಾಕೆ ಈ ಒಂದು ಬಿಲ್ ಪಾಸ್ ಮಾಡಿದ್ರು ಅಂದರೆ, ಇಲ್ಲೀಗಲ್ಲಾಗಿ ಡೆವಲಪ್ ಮಾಡಿರುವಂಥ ಲೇಔಟ್ಗಳ ಮೇಲೆ ಕಡಿವಾಣ ಹಾಕಬೇಕು ಅಂತ. ಅಂದರೆ ಇಲ್ಲೀಗಲ್ಲಾಗಿ, ಅನ್ಆಥರೈಸ್ಡ್ ಆಗಿ, ಅನಧಿಕೃತವಾಗಿ ಬಡಾವಣೆಗಳ ನಿರ್ಮಾಣ ಏನಾಗ್ತಾ ಇದೆ ನೋಡಿ, ಅಲ್ಲಿನ ಸೈಟ್ ಅಥವಾ ಮನೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು, ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ನ ತಂದಿದ್ದಾರೆ. ಸರಿ, ಬನ್ನಿ ಈಗ
ಸ್ವತಃ ರೆವೆನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ಅವರು ಈ ಒಂದು ಬಿಲ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ. ನಾನು ಒಂದು ಪಾಯಿಂಟ್ ಬೈ ಪಾಯಿಂಟ್ ತಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರಿ, ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಿಜಿಸ್ಟ್ರೇಷನ್ನಿಗೆ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲೇಬೇಕು ಅನ್ನುವಂಥದಕ್ಕೆ ವಿನಾಯಿತಿಯನ್ನ ಕೊಟ್ಟು ಕೆಲವು ಬಲ್ಲ ಮೂಲಗಳು ಅಂದ್ರೆ ಟ್ರಸ್ಟೆಡ್ ಸೋರ್ಸಸ್ ಇರೋವಾಗ ನಮ್ಮ ಆಫೀಸಿಗೆ ಅವರು ಬರಬೇಕಾಗಿಲ್ಲ, ಎಲೆಕ್ಟ್ರಾನಿಕಲಿ ಅವರ ಕಡೆಯಿಂದಾನೇ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಟ್ರಸ್ಟೆಡ್ ಸೋರ್ಸಸ್ ಯಾರು ಅಂತ ನೀವು ಕೇಳಬಹುದು. ಟ್ರಸ್ಟೆಡ್ ಸೋರ್ಸಸ್ ಅಂದ್ರೆ ಉದಾಹರಣೆಗೆ BDAನವರು ಲೇಔಟ್ ಮಾಡಿದ್ದಾರೆ, BDAನವರು ಒಂದು ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಅವರ ಅಲಾಟಿಗೆ. KADB ಅವರು ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಅಪಾರ್ಟ್ಮೆಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸ್ಲಮ್ ಬೋರ್ಡ್ನವರು ಅವರ ಅಲಾಟಿಗೆ ಮನೆಯನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬೇಸಿಕಲಿ ಸ್ಟ್ಯಾಚ್ಯೂಟರಿ ಬಾಡೀಸ್. ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಏನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಉಸಾಬರಿ ಅಂತ ತಾವು ಕೇಳಬಹುದು. ಅವ್ರದ್ದು ಪ್ಲೆಡ್ಜ್ ಬರುತ್ತೆ, ಹೈಪೋಥಿಕೇಶನ್ ಬರುತ್ತೆ, ಮಾರ್ಟ್ಗೇಜ್ ಬರುತ್ತೆ, ಟೈಟಲ್ ಡೀಡ್ ಡಾಕ್ಯುಮೆಂಟ್ ಪ್ಲೆಡ್ಜ್ ಬರುತ್ತೆ. ಇಂಥವುಗಳನ್ನ ಅವರು ಬ್ಯಾಂಕಿಂದಾನೇ ನೇರವಾಗಿ ಅದನ್ನ ಹೈಪೋಥಿಕೇಶನ್, ಪ್ಲೆಡ್ಜು ಇವುಗಳನ್ನ ಅಥವಾ ಮಾರ್ಟ್ಗೇಜ್ ಅನ್ನ ಕ್ರಿಯೇಟ್ ಮಾಡುವಂತಹದ್ದು. ಇವುಗಳನ್ನ ನಾವು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದೇ ಮಾಡಬೇಕು ಅನ್ನೋದನ್ನ ವಿನಾಯಿತಿಯನ್ನ ಕೊಟ್ಟು ಅಲ್ಲಲ್ಲಿಂದಾನೇ ಈ ಕೆಲಸಗಳನ್ನ ಮಾಡಬಹುದು. ಇದಕ್ಕೆ ಬೇಕಾದಂತ ಪ್ರಾವಿಷನ್ಗಳನ್ನ ನಾವು ಮಾಡಿದ್ದೇವೆ. ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅನಗತ್ಯವಾಗಿ ಬರುವಂತಹದ್ದು ತಪ್ಪುತ್ತದೆ. ಓಕೆ, ಈಗ ಮೊದಲನೇ ಪಾಯಿಂಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ರೆವಿನ್ಯೂ ಮಿನಿಸ್ಟರ್ ಅವರು ಏನು ಹೇಳಿದ್ರು ಅಂದರೆ, ಜನರು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಂತ. ಸೊ ಜನರು ತಾವು ಎಲ್ಲಿದ್ದಾರೋ ಅಲ್ಲೇ ಕೂತ್ಕೊಂಡು ತಮ್ಮ ಪ್ರಾಪರ್ಟಿನ ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಂತ ಇದರ ಅರ್ಥ. ಆದರೆ ಸದ್ಯಕ್ಕೆ ಇದನ್ನು ಎಲ್ಲ ರೀತಿಯಾದಂಥ ಪ್ರಾಪರ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಬರೀ ನಾವು ಏನು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಕರಿತೀವಿ ನೋಡಿ, ಕನ್ನಡದಲ್ಲಿ ಶಾಸನಬದ್ಧ ಸಂಸ್ಥೆಗಳು ಅಂತ ಕರೀತಾರೆ. BDA ಆಗಿರ್ಬೋದು, KHB, KIADB, ಮೂಡಾ, ಈ ರೀತಿಯಾದಂಥ ಸ್ಟ್ಯಾಚ್ಯೂಟರಿ ಬಾಡೀಸಿಂದ ಅಲಾಟ್ ಆಗುವಂಥ ಪ್ರಾಪರ್ಟಿಗಳಿಗೆ ಮಾತ್ರ ಜನರು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬರ್ದೇನೆ ಜಸ್ಟ್ ಆನ್ಲೈನ್ನಲ್ಲಿ ಬೇರೆ ಎಲ್ಲ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಿ ತಮ್ಮ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಇದರ ಅರ್ಥ. ತಾವು ಕೇಳ್ಬೋದು ಹೇಗೆ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ BDAಯಿಂದ ತಮಗೆ ಈಗ ಒಂದು ಸೈಟ್ ಅಲಾಟ್ ಆಗಿದೆ. ತಾವು ಸೈಟ್ಗೆ ಅಪ್ಲೈ ಮಾಡುವಾಗಲೇ ತಮ್ಮ ಎಲ್ಲ ರೀತಿಯಾದಂಥ KYC ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ID ಪ್ರೂಫ್, ಅಡ್ರೆಸ್ ಪ್ರೂಫ್, ಈ ರೀತಿಯಾದಂಥ ಎಲ್ಲ KYC ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರ. ಸೊ ಇದರಿಂದ ಏನಾಗುತ್ತೆ, ತಾವು ಆಧಾರ್ ಅಥೆಂಟಿಕೇಷನ್ ಮೂಲಕ ತಮ್ಮ ಪ್ರಾಪರ್ಟಿನ ತಾವು ಆನ್ಲೈನ್ನಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು ಇನ್ನು ಮುಂದಿನ ದಿನಗಳಲ್ಲಿ. ಇದು ಒಂದಾದರೆ, ಎರಡನೇದು ಬರೀ ಸ್ಟ್ಯಾಚ್ಯೂಟರಿ ಬಾಡೀಸ್ ಮಾತ್ರ ಅಲ್ಲ, ನ್ಯಾಷನಲೈಸ್ಡ್ ಬ್ಯಾಂಕ್ ಕಡೆಯಿಂದ ಬರುವಂಥ ಪ್ರಾಪರ್ಟಿಗಳಿಗೂ ಕೂಡ ಜನಸಾಮಾನ್ಯರು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬರುವಂಥ ಅಗತ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬ್ಯಾಂಕ್ಗಳಲ್ಲಿ ಈಗ ತಾವು ಒಂದು ಮಾರ್ಟ್ಗೇಜ್ ಲೋನ್ ತಗೋತೀರಾ ಅಂತ ತಿಳ್ಕೊಳ್ಳಿ. ಮಾರ್ಟ್ಗೇಜ್ ಲೋನ್ ಅಂದರೆ ಒಂದು ಪ್ರಾಪರ್ಟಿನ ಅಡ ಇಟ್ಟು ತಾವು ಲೋನ್ನ ಪಡ್ಕೊಳ್ಳೋದು. ತಾವು ಯಾವಾಗ ತಮ್ಮ ಪ್ರಾಪರ್ಟಿನ ಅಡ ಇಡ್ತೀರೋ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಒಂದು ಡೀಡ್ ಆಫ್ ಮಾರ್ಟ್ಗೇಜ್ ಅಂತ ರಿಜಿಸ್ಟರ್ ಮಾಡ್ತಾರೆ. ಸೊ ಬ್ಯಾಂಕಲ್ಲಿ ತಾವು ಈಗ ಆಲ್ರೆಡಿ ತಮ್ಮ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳನ್ನು ಕೂಡ ಸಬ್ಮಿಟ್ ಮಾಡಿರ್ತೀರ. ನಾನು ಮೊದಲೇ ಹೇಳಿದಾಗೆ KYC ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ತಮ್ಮ ಇನ್ಕಮ್ ಪ್ರೂಫ್ ಆಗಿರ್ಬೋದು, ಈ ಎಲ್ಲ ಡಾಕ್ಯುಮೆಂಟ್ಸ್ ತಾವು ಮೊದಲೇ ಸಬ್ಮಿಟ್ ಮಾಡಿರೋದ್ರಿಂದ ಬ್ಯಾಂಕ್ನಲ್ಲಿ
ಬ್ಯಾಂಕ್ ಕಡೆಯಿಂದಾನೆ ಬ್ಯಾಂಕ್ ಅವರು ತಮ್ಮ ಲಾಗಿನ್ ಯೂಸ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ತಮ್ಮ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೋತಾರೆ. ಅದು ಮಾರ್ಟ್ಗೇಜ್ ಡೀಡ್ ಆಗಿರ್ಬೋದು, ಐಪಾಥಿಕೇಶನ್ ಡೀಡ್ ಆಗಿರ್ಬೋದು, ಅಥವಾ ರಿಲೀಸ್ ಡೀಡ್ ಆಗಿರ್ಬೋದು. ಈ ರೀತಿಯಾಗಿ ಐಪಾಥಿಕೇಶನ್ ಡೀಡ್ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ತಾವು ಒಂದು ಕಾರ್ನ ಸಾಲದ ಮೇಲೆ ತಗೊಂಡಿರ್ತೀರ. ಆ ಕಾರ್ ಹಿಂದೆ ಬರೆದಿರ್ತಾರೆ, ತಾವು ಗಮನಿಸಿರ್ಬೋದು, ದಿಸ್ ವೆಹಿಕಲ್ ಹ್ಯಾಸ್ ಬೀನ್ ಐಪಾಥಿಕೇಟೆಡ್ ಟು ಕೆನರಾ ಬ್ಯಾಂಕ್ ಅಥವಾ ICICI ಬ್ಯಾಂಕ್. ಈ ರೀತಿಯಾಗಿ ಸೊ ಅದನ್ನು ಐಪಾಥಿಕೇಟೆಡ್ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ಅದೇ ರೀತಿ ರಿಲೀಸ್ ಡೀಡ್ ಅಂದರೆ ತಾವು ಈಗ ಒಂದು ಹೌಸಿಂಗ್ ಲೋನ್ ತಗೊಂಡಿರ್ತೀರ. ಆ ಹೌಸಿಂಗ್ ಲೋನ್ನ ರೀಪೇಮೆಂಟ್ ಮಾಡಾದ ಮೇಲೆ ಅದಕ್ಕೆ ಒಂದು ಡೀಡ್ ಆಫ್ ರಿಲೀಸ್ ಅಥವಾ ರಿಲೀಸ್ ಡೀಡ್ ಅಂತ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರೆಕಾರ್ಡ್ ಮಾಡ್ತಾರೆ. ಅದನ್ನು ಕೂಡ ತಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಆನ್ಲೈನ್ನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಇಲ್ಲಿ ರೆವೆನ್ಯೂ ಮಿನಿಸ್ಟರ್ ಅವರು ಹೇಳ್ತಿದ್ದಾರೆ. ಸರಿ, ಬನ್ನಿ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಮಿನಿಸ್ಟರ್ ಅಂತ ನೋಡೋಣ. ಒಂದ್ ನಿಮಿಷ, ಇನ್ನೂ ಒಂದಿದೆ. ನ್ಯಾಷನಲ್ ಬ್ಯಾಂಕ್ ಜೊತೆ ಶೆಡ್ಯೂಲ್ ಬ್ಯಾಂಕ್ ಒಂದು ಆಡ್ ಮಾಡ್ಬಿಡಿ. ಶೆಡ್ಯೂಲ್ ಬ್ಯಾಂಕ್ ಆಡ್ ಮಾಡಿ. ನಾನು ಅದನ್ನ ಯಾವುದು ಸೋರ್ಸ್ ಅಂತ ಆಕ್ಟ್ ಅಲ್ಲಿ ಹೇಳಿಲ್ಲ. ನಾನು ಟ್ರಸ್ಟೆಡ್ ಸೋರ್ಸ್ ಅನ್ನೋದನ್ನ ಮಾತ್ರ ಆಕ್ಟ್ ಅಲ್ಲಿ ಹೇಳಿದ್ದೇನೆ. ಯಾವ್ದನ್ನ ಅನ್ನೋದು ನೀವು ಹೇಳ್ದಾಗೆ ಕೇಸ್ ಬೈ ಕೇಸ್ ನಾವು ನೋಡ್ಬಿಟ್ಟು ಮಾಡ್ತೇವೆ. ಉದಾಹರಣೆಗೆ ಇನ್ನ ಒಂದ್ ಹೆಜ್ಜೆ ಈ ಅನುಭವ ಸರಿ ಹೋದ್ರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೇರಾ ಅಪ್ರೂವಲ್ ತಗೊಂಡಿದ್ದಾರೆ, ಅವರು ಕೂಡ ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಗೆ ನಮ್ಮ ಆಫೀಸಿಗೆ ಬರೋದು ಬೇಕಾಗಿಲ್ಲ. ಸ್ಟಡಿ ಮಾಡ್ತೇನೆ ನಾನು. ಸೆಕೆಂಡ್ ಫೇಸ್ ಅಂತಾನೆ ಹೇಳ್ತಾ ಇದ್ದೇನೆ. ವೆನ್ ಐ ಆಮ್ ಸ್ಯಾಟಿಸ್ಫೈಡ್ ಓನ್ಲಿ, ಬಟ್ ಪ್ರಾವಿಷನ್ ಇಸ್ ದೇರ್. ಐ ಆಮ್ ಓನ್ಲಿ ಮೇಕಿಂಗ್ ಪ್ರಾವಿಷನ್. ಫಸ್ಟ್ ಫೇಸ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡೀಸ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಗೆ ಮಾಡ್ತೇವೆ. ಅದಾದ ಅನುಭವದ ಆಧಾರದ ಮೇಲೆ ಪರ್ಹ್ಯಾಪ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಸಮ್ ಚೆಕ್ ಅಂಡ್ ಬ್ಯಾಲೆನ್ಸ್, ಪರ್ಹ್ಯಾಪ್ಸ್ ಅಂತ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಗ್ಯಾರಂಟಿಂಗ್, ಐ ಆಮ್ ನಾಟ್ ಅನೌನ್ಸಿಂಗ್. ನೋಡಿ, ಇಲ್ಲಿ ಮತ್ತೊಬ್ಬರು MLA ಬರೀ ನ್ಯಾಷನಲೈಸ್ಡ್ ಬ್ಯಾಂಕ್ ಮೂಲಕ ಬರುವಂಥ ಪ್ರಾಪರ್ಟಿ ಬೇಡ, ಸ್ಕೆಡ್ಯೂಲ್ಡ್ ಬ್ಯಾಂಕ್ ಮೂಲಕ ಬರುವಂಥ ಪ್ರಾಪರ್ಟಿ ರಿಜಿಸ್ಟ್ರೇಷನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಈ ಒಂದು ಬಿಲ್ನಲ್ಲಿ. ಅಂದರೆ ಸ್ಕೆಡ್ಯೂಲ್ ಬ್ಯಾಂಕ್ ಮೂಲಕ ಬರುವಂಥ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೂ ಕೂಡ ಜನರು ಸಬ್ ರಿಜಿಸ್ಟ್ರರ್ಗೆ ಬರೋದು ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ರೆವೆನ್ಯೂ ಮಿನಿಸ್ಟ್ರ್ ಅವರು ಏನು ಹೇಳಿದ್ರು ಅಂದರೆ, ಸದ್ಯಕ್ಕೆ ನಾನು ಯಾವ ಒಂದು ಪರ್ಟಿಕ್ಯುಲರ್ ಸೋರ್ಸ್ ಅಂತ ಬಿಲ್ನಲ್ಲಿ ಮೆನ್ಷನ್ ಮಾಡಿಲ್ಲ, ಆ್ಯಸ್ ಎ ಹೋಲ್ ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಮಾತ್ರ ಸದ್ಯಕ್ಕೆ ನಾವು ಈ ಒಂದು ಬಿಲ್ನಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಫೀಸಿಬಿಲಿಟಿ ನೋಡಿಕೊಂಡು ಸ್ಕೆಡ್ಯೂಲ್ ಬ್ಯಾಂಕ್ಸ್ನ ಕೂಡ ಇನ್ಕ್ಲೂಡ್ ಮಾಡುವ ಸಾಧ್ಯತೆ ಇದೆ ಅನ್ನುವ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಜನಸಾಮಾನ್ಯರು ಸಬ್ ರಿಜಿಸ್ಟರ್ ಆಫೀಸ್ಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಬರೋದು ಬೇಡ ಅಂತ ರೆವೆನ್ಯೂ ಮಿನಿಸ್ಟರ್ ಅವರು ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ನೋಡೋದಾದರೆ ನೋಡಿ, ಯಾವುದೇ ಒಂದು ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಈಗ ಆಲ್ರೆಡಿ ಒಂದು ಲೆವೆಲ್ ಆಫ್ ಸ್ಕ್ರೂಟಿನಿ ಅಥವಾ ಡ್ಯೂ ಡಿಲಿಜೆನ್ಸ್ ಮುಗಿದಿರುತ್ತೆ. ಯಾವುದೇ ಒಂದು ಡೆವಲಪರ್ ತಮ್ಮ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ನ ರೇರಾದಡಿ ರಿಜಿಸ್ಟರ್ ಮಾಡಬೇಕು ಅಂದರೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ರೇರಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗೋವಂಥದ್ದು. ತಾವು ಆನ್ಲೈನ್ನಲ್ಲಿ ರೇರಾ ವೆಬ್ಸೈಟ್ನಲ್ಲಿ ನೋಡಿದ್ರೆ ಹಲವಾರು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗೆ ರೇರಾ ಅಪ್ರೂವಲ್ ಸಿಕ್ಕಿರೋದಿಲ್ಲ, ರಿಜೆಕ್ಟ್ ಆಗಿರುತ್ತೆ. ತಾವು ಅದನ್ನು ಕೂಡ ಗಮನಿಸ್ಬೋದು. ಸಾಕಷ್ಟು ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿರ್ತಾರೆ ಕಸ್ಟಮರ್ಸ್ಗಳು. ಯಾವ ಕಾರಣಕ್ಕೆ ರೈಸ್ ಮಾಡಿರ್ತಾರೆ ಅನ್ನೋದನ್ನು ಕೂಡ ತಾವು ಅಲ್ಲಿ ನೋಡ್ಬೋದು. ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ನ ಕೂಡ ಇದರಲ್ಲಿ ನಾವು ಯಾಕೆ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಡೆವಲಪರ್ಸ್ಗಳು ಒಂದು ಸರ್ಟೈನ್ ಅಮೌಂಟ್ನ ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕೂಡ ರೇರಾ ಆ್ಯಕ್ಟ್ ನಡಿ ಬರುವಂಥ ಎಸ್ಕ್ರೋ ಅಕೌಂಟ್ನಲ್ಲಿ ಇಟ್ಟಿರ್ತಾರೆ. ಸೊ ಅಕಸ್ಮಾತ್ ಏನಾದರೂ ಜನಸಾಮಾನ್ಯರಿಗೆ ಈ ಒಂದು ಡೆವಲಪರ್ ಕಡೆಯಿಂದ ಮೋಸ ಆದರೆ ಆ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಏನು ಇಟ್ಟಿರ್ತಾರೆ ನೋಡಿ ಎಸ್ಕ್ರೋ ಅಕೌಂಟ್ನಲ್ಲಿ, ಅದರಿಂದ ಜನರಿಗೆ ಕಾಂಪನ್ಸೇಷನ್ ಕೊಡ್ಬೋದು. ಅದು ಒಂದಾದರೆ
ಅಕಸ್ಮಾತ್ ಏನಾದರೂ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಕಸ್ಟಮರ್ಸು ಡೆವಲಪರ್ಗೆ ರೇರ್ ಆದವರು ಪೆನಾಲ್ಟಿಗಳನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕಸ್ಟಮರ್ಸ್ಗೆ ಅವ್ರು ಏನು ಸೈಟ್ ಅಮೌಂಟ್ ಅಥವಾ ಮನೆಗೆ ದುಡ್ಡು ಕಟ್ಟಿರ್ತಾರೆ ನೋಡಿ, ಅದಕ್ಕೆ ವಿತ್ ಪೆನಾಲ್ಟಿ ವಿತ್ ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡುವಂಥ ಎಷ್ಟೋ ಜಡ್ಜ್ಮೆಂಟ್ಗಳು ರೇರಾಗಿ ಕೊಟ್ಟಿರ್ತಾರೆ. ಸೊ ಪರಿಸ್ಥಿತಿ ಹಿಂಗಿರುವಾಗ ಯಾವುದೇ ಡೆವಲಪರ್ಗಳು ಕಸ್ಟಮರ್ಸ್ಗೆ ಮೋಸ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ರೇರಾ ಅಪ್ರೂವ್ಡ್ ಅಥವಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ಗಳಿಗೂ ಕೂಡ ಜನಸಾಮಾನ್ಯರು ಸಬ್ ರಿಜಿಸ್ಟರ್ ಆಫೀಸ್ಗೆ ಬರುವಂಥ ಅಗತ್ಯ ಇರೋದಿಲ್ಲ ಅಂತ ಇಲ್ಲಿ ಮಿನಿಸ್ಟ್ರು ಹೇಳಿದ್ದಾರೆ. ಸರಿ, ಬನ್ನಿ ಈಗ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡೋಣ. ಇದು ಒಂದು ಜನಪರ ಸುಧಾರಣೆ. ನಿಮ್ಗೆ ಗೊತ್ತಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬಗ್ಗೆ ಹೊರಗಡೆ ಏನು ವ್ಯಾಖ್ಯಾನಗಳು ಇದ್ದಾವೆ ಅಂತ. ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸೋದ್ರಿಂದ ಆ ಬೇರೆ ಏನು ಚರ್ಚೆಗಳು ನಡೀತಾ ಇದೆ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕದಂಗ ಆಗತ್ತೆ. ಅಲ್ಲಿಂದಲೇ ನಾವು ರಿಜಿಸ್ಟ್ರೇಷನ್ಸ್, ಪ್ಲೆಡ್ಜ್, ಹೈಪೋಥಿಕೇಶನ್ ಮಾಡುವಂತದ್ದಾಗುತ್ತೆ. ಎರಡನೇದು, ನಿಮ್ಮ ಕಚೇರಿಗಳಲ್ಲಿ ಜನಜಂಗುಳಿ ಇರುತ್ತೆ, ಜನ ಬಂದವರಿಗೆ ಸೌಕರ್ಯ ಇಲ್ಲ. ಈಗ ಬರುವಂತ ಅವಶ್ಯಕತೆಯನ್ನೇ ಕಮ್ಮಿ ಮಾಡಿದ್ರೆ ಜನಜಂಗುಳಿಯನ್ನು ಕೂಡ ಇಲ್ಲಿ ಬಂದಾಗ ಆಗುವಂತ ತೊಂದರೆಗಳನ್ನು ತಪ್ಪಿಸಿ ಒಂದು ಗುಡ್ ಗವರ್ನೆನ್ಸ್, ಪ್ರೋ ಪೀಪಲ್, ಜನಪರವಾದಂತ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ನೋಡಿ, ಇಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಗ್ಗೆ ಜನಸಾಮಾನ್ಯರಿಗೆ ಏನು ಅಭಿಪ್ರಾಯ ಇದೆ? ಸೊ ತಮಗೆಲ್ಲ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಂದು ಒಂದು ಭ್ರಷ್ಟಾಚಾರದ ಆಗರ ಅಂತಲೇ ಹೇಳ್ಬೋದು. ಬರೀ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲ, RTO ಆಗಿರ್ಬೋದು, ಯಾವುದೇ ಸಿಟಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಇಲ್ಲೆಲ್ಲ ಬಹಳಷ್ಟು ಭ್ರಷ್ಟಾಚಾರ ಇವತ್ತಿಗೂ ಜೀವಂತವಾಗಿದೆ. ಜನಸಾಮಾನ್ಯರು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಅಷ್ಟು ಸುಲಭವಾಗಿ ಯಾವುದೇ ಕೆಲಸನ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಲ್ಲ. ತಾವು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಗೌರ್ನಮೆಂಟ್ಗೆ ಫೀಸ್ ಕೊಟ್ಟು ತಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೂ ಕೂಡ ತಾವು ಇವತ್ತು ಏಜೆಂಟ್ ಮೂಲಕ ಹೋಗಬೇಕು. ಡೈರೆಕ್ಟಾಗಿ ಹೋದರೆ ಯಾವುದೇ ಕೆಲಸ ಆಗುವಂಥ ಸಾಧ್ಯತೆ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಇದೆ. ಏಜೆಂಟ್ಗೆ ಒಂದಿಷ್ಟು ದುಡ್ಡು ಕೊಡಬೇಕು. ಏಜೆಂಟ್ ಮತ್ತು ಅಬ್ವಿಯಸ್ಲಿ ಅವರು ಅಲ್ಲಿ ಕೆಲಸ ಮಾಡುವಂಥ ಆಫೀಸರ್ಸ್ಗಳಿಗೆ ಕೂಡ ಲಂಚ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ಇದೊಂದು ಒಳ್ಳೆ ಮೂವ್. ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಒಂದು ಒಳ್ಳೆ ರಿಫಾರ್ಮ್ಸ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ತಿದ್ದುಪಡಿ ಮಸೂದೆನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಇನ್ನೊಂದು ಆಸ್ಪೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತು. ಒಂದು ಆಸ್ಪೆಕ್ಟ್ ಬಿಟ್ಟು ಹೇಳ್ಬೇಕು. ಈ ಆಕ್ಟ್ ಅಲ್ಲಿ ಅದು ಸೇರಿದೆ. ಇಫ್ ಐ ಡು ನಾಟ್ ಡಿಸ್ಕ್ಲೋಸ್ ಇಟ್ ದೆನ್ ಅದು ತಪ್ಪಾಗುತ್ತೆ. ಇನ್ನೊಂದು ಇದರಲ್ಲಿ ತಿದ್ದುಪಡಿ ಸೇರಿರೋದು ಇನ್ನೊಂದು ಇಂಪಾರ್ಟೆಂಟ್. ಸರ್, ಈಗ ಈ ರೆವಿನ್ಯೂ ಲೇಔಟ್ಗಳ ಹಾವಳಿ ಬಹಳ ದೊಡ್ಡದು ಇದೆ. ಆಯ್ತಾ ಅಧ್ಯಕ್ಷರೇ? ರಾಜ್ಯಾದ್ಯಂತ ರೆವಿನ್ಯೂ ಲೇಔಟ್ಗಳು ಅನ್ಅಪ್ರೂವ್ಡ್ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಬಹಳ ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕಾಲ ಕಾಲಕ್ಕೆ ಸರ್ಕ್ಯುಲರ್ಸ್ ಕೊಟ್ಟಿದ್ದೇವೆ. ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಮ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಈ ಏನು ಫೇಕ್ ಖಾತಾಗಳನ್ನ, ಪೇಪರ್ ಖಾತಾಗಳನ್ನ ಹಾಕಿ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದರಿಂದ ಸರ್ಕಾರಕ್ಕೆ ಹಣನೂ ನಷ್ಟ ಆಗ್ತಾ ಇದೆ ಮತ್ತು ನಡೆಯಬಾರದೆಲ್ಲ ನಡೀತಾ ಇದೆ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದ್ರ ಬಗ್ಗೆ ಎನ್ಕ್ವೈರಿಯನ್ನ ಆದೇಶ ಮಾಡಿ ಸುಮಾರು 1 ವರ್ಷಕ್ಕೆ 400 ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇದೆ. ಬಿಕಾಸ್ ಈ ರೆವಿನ್ಯೂ ಲೇಔಟ್ಗಳಲ್ಲಿ ಆಗ್ತಾ ಇರೋ ರಿಜಿಸ್ಟ್ರೇಷನ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇದೆ ಅನ್ನೋದನ್ನ. ಸೊ ಅಟ್ ಎ ಟೈಮ್ ಸಿದ್ದರಾಮಯ್ಯನವರು 28 ಸಬ್ ರಿಜಿಸ್ಟ್ರಾರ್ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಆ ಎನ್ಕ್ವೈರಿ ಆರ್ಡರ್ ಮಾಡಿ ಕೊನೆಗೆ ಅವರು ಎನ್ಕ್ವೈರಿ ಆಫೀಸರ್ ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ, ಅವ್ರು ಏನು ತಪ್ಪು ಮಾಡಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಹತ್ರ ಇದೆ ಇಲ್ಲಿ. ಅವರೊಂದು ಕೋರ್ಟ್ ಆರ್ಡರ್ ಅನ್ನ ಕೋಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಏನ್ ಹೇಳುತ್ತೆ, ಎ ಸರ್ಕ್ಯುಲರ್ ಇಫ್ ಎನಿ ಇಶ್ಯೂಡ್ overriding the provisions of the act and rules would not have any precedence, and that there was no irregularity in the sub-registrar not having complied with the terms of the circular. ಇದನ್ನ ಪ್ರಿಟೆಕ್ಸ್ಟ್ ತಗೊಂಡು
ಒಂದೇ ಎನ್ಕ್ವೈರಿಯಲ್ಲಿ 28 ಸಬ್ ರಿಜಿಸ್ಟ್ರಾರ್ ಖುಲಾಸೆ ಆದ್ರು. ನೋಡಿ, ಇಲ್ಲಿ ರೆವೆನ್ಯೂ ಮಿನಿಸ್ಟರ್ ಅವರು ಸ್ವತಃ ತಾವೇ ಒಪ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ರೆವೆನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ ಇವತ್ತಿಗೂ ಕೂಡ ನಡೀತಾ ಇದೆ ಅಂತ. ರೆವೆನ್ಯೂ ಸೈಟ್ಗಳಂದರೆ ಯಾವುದು? ಇಲ್ಲೀಗಲ್ ಆಗಿ, ಅನಧಿಕೃತವಾಗಿ, ಅನ್ಆಥರೈಸ್ಡ್ ಆಗಿ, ಏನು RTCನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸುತ್ತೆ ನೋಡಿ, ಅಂಥ ಒಂದು ಲ್ಯಾಂಡ್ನಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಆಗಿ ಕನ್ವರ್ಟ್ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಿ ರೆವೆನ್ಯೂ ಸೈಟ್ಗಳನ್ನು ಮಾರ್ತಾ ಇದ್ದಾರೆ. ಅದನ್ನು ರೆವೆನ್ಯೂ ಸೈಟ್ಗಳು ಅಂತ ಇಲ್ಲಿ ಹೇಳ್ತಾರೆ. ಅದಷ್ಟೇ ಅಲ್ಲ, ಈ ರೀತಿಯಾಗಿ ಅನಧಿಕೃತವಾಗಿ ಡೆವಲಪ್ ಮಾಡಿದಂಥ ರೆವೆನ್ಯೂ ಲೇಔಟ್ಸ್ಗಳಲ್ಲಿ ಪರ್ಚೇಸ್ ಮಾಡಿದಂಥ ಸೈಟ್ಗಳಿಗೆ ಫೇಕ್ ಖಾತಾ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಫೇಕ್ ಖಾತಾ ಹೆಂಗಾಗುತ್ತೆ ಅಂದರೆ, ಮ್ಯಾನ್ಯುಯಲ್ ಆಗಿ ಖಾತಾ ಕೊಡ್ತಾರೆ. ಯಾವುದೋ ಒಂದು ಪ್ರಿಂಟೌಟ್ ಮೇಲೆ ಮ್ಯಾನ್ಯುಯಲ್ ಆಗಿ ಕೈ ಬರಹದಿಂದ ಪೆನ್ನಲ್ಲಿ ಬರೆದು ಇದೇ ಖಾತಾ ಅಂತ ಕೊಡ್ತಾ ಇದ್ದಾರೆ. ಒಂದು ಫಾರ್ಮ್ಯಾಟ್ ಇದೆ, ಆ ಒಂದು ಫಾರ್ಮ್ಯಾಟ್ ಫಾಲೋ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಇದು ಏನಕ್ಕೆ ಫೇಕ್ ಆಗುತ್ತೆ ಅಂದರೆ, ತಾವು ಏನು ಗೌರ್ಮೆಂಟ್ಗೆ ಅಲ್ಲಿ ಫೀಸ್ ಕಟ್ತಿರೋ ನೋಡಿ, ಆ ಫೀಸ್ನ ಕೂಡ ಇವರು ಸರ್ಕಾರಕ್ಕೆ ಕಟ್ಟಿರೋದಿಲ್ಲ. ಅಲ್ಲಿ ಯಾರು ಅಧಿಕಾರಿಗಳಾಗಿರ್ಬೋದು ಅಥವಾ ತಾವು ಏಜೆಂಟ್ ಮೂಲಕ ಹೋಗಿದ್ರೆ ಆ ಏಜೆಂಟ್ಗಳಾಗಿರ್ಬೋದು, ಅವರು ಗೌರ್ನಮೆಂಟ್ ಫೀಸ್ ಕೂಡ ಕಟ್ಟಿರೋದಿಲ್ಲ. ಸುಮ್ಮನೆ ಜಸ್ಟ್ ಒಂದು ಪೇಪರ್ ಫಾರ್ಮ್ಯಾಟ್ ಮೇಲೆ ಮ್ಯಾನ್ಯುಯಲ್ ಆಗಿ ಒಂದು ಪೇಪರ್ ಖಾತಾನ ಕೊಟ್ಟಿರ್ತಾರೆ. ಹಂಗಾಗಿ ಇದನ್ನು ಫೇಕ್ ಖಾತಾ ಅಂತ ಕರೀತಾರೆ. ಈ ಒಂದು ಲೇಔಟ್ಗಳು ಯಾವುದೇ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅಪ್ರೂವ್ ಆಗಿರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಇದನ್ನು ರೆವೆನ್ಯೂ ಲೇಔಟ್ ಅನ್ನೋದು ಅಥವಾ ಅನಧಿಕೃತ ಬಡಾವಣೆ ಅಂತ ಕರೆಯೋದು. ಈ ರೀತಿಯಾಗಿ ಫೇಕ್ ಖಾತಾ ಕೊಡೋದ್ರಿಂದ ಸರ್ಕಾರಕ್ಕೆ ಇಲ್ಲಿ ರೆವೆನ್ಯೂ ಲಾಸ್ ಆಗ್ತಾ ಇದೆ ಅಂತ ಕೂಡ ರೆವೆನ್ಯೂ ಮಿನಿಸ್ಟ್ರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗುತ್ತೆ, ಎಸ್ಪೆಷಲಿ ರೆವೆನ್ಯೂ ಲೇಔಟ್ಗಳಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ತಾರೆ. ಆವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಹಾಗೂ ರಿಜಿಸ್ಟ್ರೇಷನ್ ಫೀಸ್ ರೀತಿಯಲ್ಲಿ ರೆವೆನ್ಯೂ ಲಾಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ರಿಜಿಸ್ಟರ್ ಆಗುವಂಥ ರೆವೆನ್ಯೂ ಸೈಟ್ಸ್ನ ತಡೆಗಟ್ಟಬೇಕು ಅಂತೇಳಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿರ್ತಾರೆ. ಏನಂತ, ಯಾವುದೇ ರೀತಿಯಾಗಿ ರೆವೆನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ. ಆದರೆ ಆ ಸರ್ಕ್ಯುಲರ್ನ ಓವರ್ ರೈಡ್ ಮಾಡಿ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರೆವೆನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ ಇವತ್ತಿಗೂ ನಡೀತಾನೆ ಬಂದಿದೆ. ನಾನು ಪ್ರಶ್ನೆ ಮಾಡೋದೇನೆಂದರೆ, ತಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ನೀಡಿದಂಥ ಸರ್ಕ್ಯುಲರ್ಗೆ ಯಾವುದೇ ಮಾನ್ಯತೆ ಇಲ್ಲ ಅಂದಮೇಲೆ ಅಂಥ ಸರ್ಕ್ಯುಲರ್ನ ಯಾಕೆ ಕೊಟ್ರಿ ನೀವು? ನೋಡಿ, ಎಲ್ಲ 24 ಸಬ್ ರಿಜಿಸ್ಟ್ರಾರ್ಗಳು ಕೂಡ ಖುಲಾಸೆ ಆಗ್ತಾರಂತೆ. ಕೋರ್ಟಿಂದಾನೇ ಒಂದು ಜಡ್ಜ್ಮೆಂಟ್ ಬರುತ್ತೆ. ಏನಂತ, ಸಬ್ ರಿಜಿಸ್ಟ್ರಾರ್ಗಳು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಇಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತೇಳಿ ಕೋರ್ಟಿಂದ ಜಡ್ಜ್ಮೆಂಟ್ ಬರುತ್ತೆ. ಸೊ ಪರಿಸ್ಥಿತಿ ಈಗಿರುವಾಗ ಬೇಲಿನೇ ಎದ್ದು ಒಲೆ ಮೇಯ್ದಂತೆ. ನಮ್ಮಂಥ ಜನಸಾಮಾನ್ಯರು ಏನು ಮಾಡೋಕ್ಕಾಗುತ್ತೆ? ಜನರು ಮೋಸ ಹೋಗ್ತಾನೇ ಇರ್ತಾರೆ. ಸೊ ಇಲ್ಲಿಗಲ್ಲಾಗಿ ಡೆವಲಪ್ಮೆಂಟ್ ಮಾಡ್ತಾನೇ ಇರ್ತಾರೆ ಡೆವಲಪರ್ಗಳು. ಕಡಿಮೆಗೆ ಸೈಟ್ ಸಿಗ್ತಾ ಇದೆ ಅಂತ ಜನರು ಕೂಡ ಅಲ್ಲಿ ಹೋಗಿ ಸೈಟ್ ತಗೊತಾರೆ. ಈ ರೀತಿಯಾಗಿ ಮೋಸ ಹೋಗ್ತಾರೆ. ಸರಿ, ಬನ್ನಿ ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. 28 ಖುಲಾಸೆಯನ್ನು ನಾನು ಒಪ್ಕೊಂಡಿದ್ದೇನೆ. ಬಿಕಾಸ್ ಕೋರ್ಟ್ ಆರ್ಡರ್ ಇದೆ, ಅದರ ಬೇಸಿಸ್ ಮೇಲೆ. ಅಂಡ್ ಅದನ್ನೇ ಕೋರ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಆಫೀಸರ್ ಬರೀತಾರೆ, ಇದು ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡು ಬರುವುದಿಲ್ಲ ಅಂತ ಎನ್ಕ್ವೈರಿ ಆಫೀಸರ್ ಬರೆದು ಅವ್ರನ್ನೆಲ್ಲರನ್ನು ಖುಲಾಸೆ ಮಾಡ್ತಾರೆ. ಸೊ ಇಫ್ ಐ ಸಸ್ಪೆಂಡ್ ಎನಿ ಆಫೀಸರ್ ಫಾರ್ ವೈಲೇಟಿಂಗ್ ಎ ಸರ್ಕ್ಯುಲರ್, in a matter of a day he or she will get a stay based on the President's Act. ಸೊ ನೀವು ಕೇಳ್ಬೋದು, ಏನ್ ಕತೆ ಹೇಳ್ತಾ ಇದ್ದೀರಾ, ಏನ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಈ ಆಕ್ಟ್ ಅಲ್ಲಿ ನಾನು ಅಮೆಂಡ್ ಮಾಡ್ತಾ ಇದ್ದೇನೆ 71A ಕೆಳಗಡೆ. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಆ ಖಾತಾ ಮಾಡಬೇಕಾದಾಗ ಇಷ್ಟು ಯಾಕೆ ನಡೀತಾ ಇದೆ ಅಂದ್ರೆ, ಒಂದು ನಗರಸಭೆಯಲ್ಲಿ ಅವರಿಗೆ ಖಾತೆ ಕೊಡ್ತಾರೆ. ಹಿಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಈ ಸ್ವತ್ತನ್ನ ಮಾಡಿದ್ದೇವೆ, ನಗರ ಪ್ರದೇಶಕ್ಕೆ ಈ ಆಸ್ತಿಯನ್ನ ಮಾಡಿದ್ದೇವೆ, ಎಲೆಕ್ಟ್ರಾನಿಕ್ ಖಾತಾ ಮಾಡಿದ್ದೇವೆ. ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ನಾನು RDPR ಅಲ್ಲಿ ಪಂಚಾಯಿತಿಯಲ್ಲಿ ಅವ್ರಿಗೆ ಈ ಖಾತೆ ಇದೆಯಾ ಅನ್ನೋದನ್ನ ನಾನು ಆಟೋಮೆಟಿಕ್ ಆಗಿ ಚೆಕ್ ಮಾಡ್ತಾ ಇದ್ದೇನೆ.
ಆದ್ರೆ ನಗರ ಪ್ರದೇಶದ ಖಾತೆ ಇದ್ರೆ ಬರೀ ಪೇಪರ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ರಿಮೂವಿಂಗ್ ದ ಪ್ರಾವಿಷನ್ ಫಾರ್ ರಿಜಿಸ್ಟ್ರೇಷನ್ ಆನ್ ದ ಬೇಸಿಸ್ ಆಫ್ ಪೇಪರ್ ಖಾತಾ. ಐ ಆಮ್ ಮೇಕಿಂಗ್ ಈ ಆಸ್ತಿಯನ್ನ ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ. ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ. ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ. ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಇನ್ನ ಮುಂದುವರೆದು ವಿಶ್ವನಾಥ್ ಅವರು ಇನ್ನೂ ಕೆಲವು ಬೆಳಕು ಚೆಲ್ಲಿದ್ರು ನನ್ಗೆ. ಅವ್ರು ಏನ್ ಹೇಳಿದ್ರು ನೋಡಿ, ಇವ್ರು ಏನ್ ಮಾಡ್ತಾರೆ, ಈ ಆಸ್ತಿಯಲ್ಲಿ ಈ ಸ್ವತ್ತಿನಲ್ಲಿ 14 ಡಿಜಿಟ್ ಕೋಡ್ ಇದೆ ಪ್ರತಿಯೊಂದು ಆಸ್ತಿಗೂ ಕೂಡ. ಅದನ್ನ ಎಂಟರ್ ಮಾಡಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದರ್ ಅಂತ ತೋರಿಸ್ತಾರೆ. ಅದರ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಎಲ್ಲಾನು ಸೇರಿಸಿ ಹೊಡಿತಾರೆ. ಈಗ ನಾನು ಏನ್ ಮಾಡ್ತೇನೆ, ಅವ್ರಿಗೆ ಇಲ್ಲ BDA ಖಾತಾ ಇರಬೇಕು, ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು, ನಾಟ್ ಮ್ಯಾನ್ಯುವಲ್. ಪೇಪರ್ ಖಾತಾ ಒಪ್ಪೋದಿಲ್ಲ ಇನ್ಮೇಲೆ, ಇದನ್ನ ನೋಟಿಫೈ ಮಾಡಿದ್ಮೇಲೆ. ಸೊ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು. ಅದು BDA ಆಗ್ಲಿ, KDB ಆಗ್ಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ, ಯಾರಾದ್ರೂ ಆಗಲಿ, ಎಲೆಕ್ಟ್ರಾನಿಕ್ ಖಾತಾ ಕಾವೇರಿಯಿಂದ ಅವರ ಡೇಟಾಬೇಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ವ್ಯಾಲಿಡೇಟ್ ಆಗಿದ್ದು ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ A ಖಾತಾನಾದ್ರೂ ಇರ್ಲಿ, B ಖಾತಾನಾದ್ರೂ ಇರ್ಲಿ, ಅದನ್ನ ನಾನು ಒಪ್ಕೊಳ್ತೇನೆ. ಅದು ಅವ್ರ ಡೊಮೇನ್. ಐ ಆಮ್ ನೋಬಡಿ ಟು ಡಿಕ್ಟೇಟ್. ಸೊ ಒಟ್ನಲ್ಲಿ ಅವ್ರ ಹತ್ರ ಅಸಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಈ ಅದರ್ ಅನ್ನೋ ಪ್ರಾವಿಷನ್ ಅನ್ನು ತೆಗೆದಾಕ್ಬಿಡ್ತೇನೆ. ಸೊ ಈ ತರ ಮಾಡಿ ಈ ರೀತಿ ಇಲ್ಲೀಗಲ್ ರಿಜಿಸ್ಟ್ರೇಷನ್ಸ್ ಏನಾಗ್ತಾ ಇದೆ, ಬೈ ಅಂಡ್ ಲಾರ್ಜ್ ರಿಲೇಟೆಡ್ ಟು ರೆವಿನ್ಯೂ ಲೇಔಟ್ಸ್, ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ 100% ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಬೈ ಅಂಡ್ ಲಾರ್ಜ್ ಇದಕ್ಕೊಂದು ಸದ್ಯದ ಪರಿಸ್ಥಿತಿ, ಈಗಿರುವ ಅನುಭವದ ಆಧಾರದ ಮೇಲೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಬದಲಾವಣೆಗಳನ್ನ ತಗೊಂಡ್ ಬಂದಿದ್ದೇವೆ. ಸೊ ಈ ಬಿಲ್ ಅಲ್ಲಿ 2 ಪಾರ್ಟ್ ಇದೆ. ಒಂದು, ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು, ಪೀಪಲ್ ಫ್ರೆಂಡ್ಲಿ. ಅದಕ್ಕೆ ಎಲೆಕ್ಟ್ರಾನಿಕಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕು, ಆಧಾರ್ ಅಥೆಂಟಿಕೇಶನ್ ಆಗಬೇಕು. ನಾವು ಅದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ನಾಳೆ ನಮ್ಮ ಹತ್ರ ಎವಿಡೆನ್ಸು ಕೂಡ ಇರುತ್ತೆ. ಸೊ ಇವುಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನ 2ನೇ ಪಾರ್ಟು, ಈ ಆದಷ್ಟು ಅಕ್ರಮಗಳನ್ನ ತಡೆಗಟ್ಟುವಂತಹದ್ದು. ಇವೆರಡೂ ಅಮೆಂಡ್ಮೆಂಟ್ ತಗೊಂಡ್ ಬಂದಿದ್ದೇವೆ. ಮತ್ತೆ ನೋಡಿ, ಇಲ್ಲಿ ರೆವೆನ್ಯೂ ಮಿನಿಸ್ಟ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ದಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಈ ಸ್ವತ್ತು ಇದೆಯಾ ಅಂತೇಳಿ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ. ಬಟ್ ನಗರ ಪ್ರದೇಶಗಳಲ್ಲಿ ಬರೀ ಮ್ಯಾನ್ಯುವಲ್ ಖಾತಾ ಅಂದರೆ ಏನು ಪೇಪರ್ ಖಾತಾ ಇದೆ ನೋಡಿ, ಅದರ ಆಧಾರದ ಮೇಲೇ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ ಪ್ರಾಪರ್ಟಿ ರಿಜಿಸ್ಟ್ರೇಷನ್ನ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಾಗಿ ರೆವೆನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಇನ್ನು ಮುಂದಕ್ಕೆ ನಗರ ಪ್ರದೇಶಗಳಲ್ಲಾಗಲಿ ಇನ್ಯಾವುದೇ ಪ್ರದೇಶಗಳಲ್ಲಾಗಲಿ ಎಲೆಕ್ಟ್ರಾನಿಕ್ ಖಾತಾ ಅಥವಾ ಡಿಜಿಟಲ್ ಖಾತಾ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪೇಪರ್ ಖಾತಾ ಆಧಾರದ ಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಫಾರ್ಮ್ 9 and 11A ಅಥವಾ 11B ಅಂತ ಖಾತಾನ ಕೊಡ್ತಾರೆ. ಅದೇ ನಗರಸಭೆ ವ್ಯಾಪ್ತಿನಲ್ಲಿ ಫಾರ್ಮ್ ನಂಬರ್ 3 ಅಂತ ಕೊಡ್ತಾರೆ. ನೋಡಿ, ಈ 2 ರೀತಿಯಾದಂಥ ಎಲೆಕ್ಟ್ರಾನಿಕ್ ಖಾತಾ ಇದ್ದರೆ ಮಾತ್ರ ಇನ್ನು ಮುಂದಕ್ಕೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇವರ ಮಾತಿನ ಅರ್ಥ. ಸೊ ಗೋಯಿಂಗ್ ಫಾರ್ವರ್ಡ್ ಯಾರಾದರೂ ತಮಗೆ ನಮ್ಮಲ್ಲಿ ಮ್ಯಾನ್ಯುವಲ್ ಖಾತಾ ಕೊಡ್ತೀವಿ, ಪೇಪರ್ ಖಾತಾ ಕೊಡ್ತೀವಿ ಅಂದರೆ ದಯವಿಟ್ಟು ನಂಬಬೇಡಿ. ಇನ್ನು ಮುಂದಿನ ದಿನದಲ್ಲಿ ಇದೇ ಎಲೆಕ್ಟ್ರಾನಿಕ್ ಖಾತಾ ಆಗಿಬಿಡುತ್ತೆ, ಸರ್ಕಾರನೇ ಅಕ್ರಮ ಸಕ್ರಮ ಕೊಡ್ತಾರೆ ಅಂತ ಎಲ್ಲ ಯಾರಾದರೂ ಡೆವಲಪರ್ ಹೇಳಿದ್ರೆ ದಯವಿಟ್ಟು ನಂಬಬೇಡಿ. ತಾವು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಯಾರ್ಯಾರೋ ಡೆವಲಪರ್ಗಳ ಬಾಯಿಗೆ ಹಾಕಬೇಡಿ. ನೋಡಿ, ಅಕಸ್ಮಾತ್ ಏನಾದರೂ ತಮಗೆ ಗೊತ್ತಿಲ್ಲದೆ ಈ ರೀತಿಯಾದಂಥ ರೆವೆನ್ಯೂ ಸೈಟ್ಸ್ನ ತಾವು ಮುಂದಿನ ದಿನಗಳಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ತಾವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದ್ಮೇಲೆ ತಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಈ ಒಂದು ಬಿಲ್ ಈಗ ಸದ್ಯಕ್ಕೆ ಪಾಸ್ ಆಗಿದೆ, ಬಟ್ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಸರ್ಕ್ಯುಲರ್ ಈಗೆಲ್ಲ ಆಲ್ರೆಡಿ ರೀಚ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಸಬ್ ರಿಜಿಸ್ಟ್ರ್ ಆಫೀಸ್ಗೆ. ಅಕಸ್ಮಾತ್ ತಾವು ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಹೋದಾಗ ನೋಡಿ, ಅಲ್ಲಿ ಕಾವೇರಿ ವೆಬ್ಸೈಟ್ ಮತ್ತು
ಈ ಸ್ವತ್ತು ಅಥವಾ ಈ ಆಸ್ತಿ ಸಾಫ್ಟ್ವೇರ್ಗಳೇನಿದೆ ಈ ಎರಡೂ ಸಾಫ್ಟ್ವೇರ್ಗಳು ಇಂಟಿಗ್ರೇಷನ್ ಆಗಿರಬೇಕು. ಸಬ್ ರಿಜಿಸ್ಟ್ರ್ ಆಫೀಸ್ ಅವರ ಸಾಫ್ಟ್ವೇರ್ ಏನಿದೆ ಕಾವೇರಿ 2 ಅಂತ, ಆ ಸಾಫ್ಟ್ವೇರ್ಗೆ ಇಂಟಿಗ್ರೇಷನ್ ಆಗಿರುತ್ತೆ. ಆಗ ತಮ್ಮ ಪ್ರಾಪರ್ಟಿ ID ಅಲ್ಲಿ ಚೆಕ್ ಮಾಡ್ತಾರೆ ರಿಜಿಸ್ಟ್ರೇಷನ್ಗೂ ಮೊದಲೇ. ಆವಾಗ ತಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರುವಂಥ ಖಾತಾ ನಂಬರ್ ಅಲ್ಲಿ ಇದ್ದರೆ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ತಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗೋದಿಲ್ಲ. ಸೊ ಹಂಗಾಗಿ ತಾವು ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ರೆವೆನ್ಯೂ ಸೈಟ್ ಆಗಿರಲಿ, ಬರೀ DC ಕನ್ವರ್ಷನ್ ಸೈಟ್ಗಳಾಗಿರಲಿ, ದಯವಿಟ್ಟು ತಗೋಬೇಡಿ. ಮತ್ತೆ ಅಧ್ಯಕ್ಷರೇ, ಈಗ ನಾವು ಆಲ್ರೆಡಿ EC ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡುವಂತಹದ್ದು ಎಲೆಕ್ಟ್ರಾನಿಕಲಿ ಕೊಡ್ತಾ ಇದ್ದೇವೆ. CC ಅಂದ್ರೆ ಹಳೆ ಡೀಡ್ಸ್ ಏನಿದಾವೆ ಅವುಗಳನ್ನ ಡ್ರೈವ್ ಟು ಸ್ಕ್ಯಾನ್ ಆಲ್ ಆಫ್ ದೆಮ್. ಸೊ ನನ್ಗೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಸ್ಕ್ಯಾನ್ ಮಾಡಿಬಿಟ್ಟು ಹಳೆ ಡೀಡ್ದು ಸರ್ಟಿಫೈಡ್ ಕಾಪಿ ಕೇಳಿದ್ರೆ ಅದನ್ನು ಕೂಡ ವಿಲ್ ಡೆಲಿವರ್ ಎಲೆಕ್ಟ್ರಾನಿಕಲಿ. ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು, ಆನ್ಲೈನ್ ಅಲ್ಲೇ ಅವ್ರಿಗೆ ನಾವು ಎಲೆಕ್ಟ್ರಾನಿಕಲಿ ಸೈನ್ ಮಾಡಿ ಕೊಡ್ತೇವೆ. ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಕಚೇರಿಗಳಿಗೆ ಫುಟ್ಫಾಲು ಕಡಿಮೆ ಆಗುತ್ತೆ, ಜನಜಂಗುಳಿ ತಪ್ಪುತ್ತೆ. ವಿತ್ ಲೆಸ್ಸರ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಿನ ಕೆಲಸ ಮಾಡಬಹುದು, ಖಾಲಿ ಇದ್ರೂ ಕೂಡ ನಾವು ಕೆಲಸ ಆಗುತ್ತೆ. ಇವೆಲ್ಲ ಉದ್ದೇಶಗಳಿಂದ ಈ ವಿಧೇಯಕ ತಿದ್ದುಪಡಿಗಳನ್ನ ತಗೊಂಡ್ ಬಂದಿದ್ದೇವೆ. ನೋಡಿ, ವೆರಿ ಸಿಂಪಲ್. ಇಲ್ಲಿ ಮಿನಿಸ್ಟ್ರು ಏನು ಹೇಳಿದ್ರು ಅಂದರೆ, ಇಷ್ಟು ದಿನ ಸಬ್ ರಿಜಿಸ್ಟ್ರ್ ಆಫೀಸ್ ಅವರು ಕಾವೇರಿ ವೆಬ್ಸೈಟ್ ಮೂಲಕ 2004ರಿಂದ ಆಚೆಗೆ ಬರುವಂಥ ಎಲ್ಲ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳು ಲೈಕ್ ಸರ್ಟಿಫೈಡ್ ಕಾಪಿ ಆಗಿರ್ಬೋದು ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದನ್ನು ಆನ್ಲೈನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ 2004ಕ್ಕಿಂತ ಮೊದಲು, ಅದಕ್ಕೂ ಹಿಂದೆ ಏನಾಗಿದೆ, ಫಾರ್ ಎಕ್ಸಾಂಪಲ್ 2000ನೇ ಇಸ್ವಿ ಆಗಿರ್ಬೋದು, 1990, 80, 1970, 60 ಏನು ಹಳೇ ಡಾಕ್ಯುಮೆಂಟ್ಸ್ಗಳೆಲ್ಲ ಇದೆ ನೋಡಿ, ಆ ಎಲ್ಲ ಹಳೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಡಿಜಿಟಲಿ ಸ್ಕ್ಯಾನ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಪಡ್ಕೋಬೋದು ಅಂತ ವ್ಯವಸ್ಥೆನ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಅಧ್ಯಕ್ಷರೇ, ಬಹಳ ದಿನಗಳ ಮೇಲೆ ಒಂದು ಒಳ್ಳೆ ತೀರ್ಮಾನವನ್ನ ಕಂದಾಯ ಸಚಿವರು ತಗೊಂಡಿದ್ದಾರೆ. ಅದರಲ್ಲಿ ಒಂದೇ ಒಂದು ನಂದು ಕ್ಲಾರಿಫಿಕೇಶನ್, ಯಾಕಂದ್ರೆ ಈಗ ಆಕ್ಟ್ ಮಾಡ್ತಾ ಇರೋದ್ರಿಂದ ಅದ್ರಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು. ಕಂದಾಯ ಇಲಾಖೆದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಸರ್ಕಾರಿ ಜಾಗ ಇರ್ಬೋದು, PTCL ಜಾಗ ಎಲ್ಲವನ್ನೂ ಕೂಡ ಡೂಪ್ಲಿಕೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಕಳಸರಿ ಬೆಳಗಾವಿಯಲ್ಲಿ ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾಳೆಯಿಂದಾನೇ ಎಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೂ ನಿಂತಿಲ್ಲ, ಬೇರೆ ಬೇರೆ ಕಾರಣಗಳಿಂದ, ಟೆಕ್ನಿಕಲಿ ಪ್ರಾಬ್ಲಮ್ ಇಂದ. ಆಗ್ಲೇ ಹೇಳ್ದಂಗೆ ಏನ್ ಮಾಡ್ತಾರೆ, RDPR ಆಪ್ಷನ್ ನೋಡಿದಾಗ 14 ಡಿಜಿಟಲ್ ಬರಬೇಕು, ಇರಲ್ಲ. ಅವು ಗೌರ್ಮೆಂಟ್ ಏನ್ ಮಾಡ್ತಾರೆ, ಗೌರ್ಮೆಂಟ್ ಸ್ವತ್ತಿರ್ತಾರೆ, ಅಂದ್ರೆ ಆಶ್ರಯ, ಮತ್ತೆ ನಮ್ದು ಅಂಬೇಡ್ಕರ್ದು, ರಾಜೀವ್ ಗಾಂಧಿ ಇರೋದು, ವಾಜಪೇಯಿ ಮನೆಗಳದ್ದು ಏನಿರ್ತಲ್ಲ, ಆ ಕೋಡ್ಗೆ ಹೋಗಿ ಏನ್ ಮಾಡ್ತಾರೆ, ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಒಂದು ತಾವು ದಯವಿಟ್ಟು ನಾಳೆಯಿಂದಾನೇ ಅದನ್ನ ಆ ಕೋಡ್ ಅನ್ನು ತೆಗಿಬೇಕು. ಏನೀಗ ನಮ್ದು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಿರಬೇಕು, 14 ಡಿಜಿಟ್ ಇರಬೇಕು. ಇಲ್ಲ ಅಂದ್ರೆ ನಮ್ಮ ಪ್ರಾಧಿಕಾರದ ಅವಶ್ಯಕತೆನೇ ಇಲ್ಲ, BDO ಬೇಕಿಲ್ಲ, ಯಾವ ಪ್ರಾಧಿಕಾರನೂ ಬೇಕಾಗಿಲ್ಲ. ಆ ತರದ್ ಆಗ್ತಾ ಇದೆ ಸರ್. ಅದೊಂದು ಮಾಡುವಾಗ ಅದೊಂದು ಮಾಡಿದ್ರೆ ಖಂಡಿತವಾಗಿ ಕೂಡ ಬಹಳಷ್ಟು ಜನ ಇವತ್ತು ನಿಮ್ಗೂ ಶಾಪ ಆಗ್ತಾರೆ, ನನಗೂ ಶಾಪ ಆಗ್ತಾರೆ. ಆದ್ರೂ ಚಿಂತೆ ಇಲ್ಲ, ಸರ್ಕಾರಕ್ಕಂತೂ ಸಾಕಷ್ಟು ಆದಾಯ ಬರ್ತದೆ. ರೆವಿನ್ಯೂ ಲೇಔಟ್ ಏನಾಗ್ತದೆ ಅಧ್ಯಕ್ಷರೇ, 4 ಕಲ್ಲು ಇಟ್ಬಿಟ್ಟು ಲೇಔಟ್ ಮಾಡಿ ಹೋಗ್ತಾರೆ. ಸರ್ಕಾರಕ್ಕೆ ₹5 ಆದಾಯ ಬಂದ್ರೆ ₹95 ನಾವು ಖರ್ಚು ಮಾಡ್ಬೇಕು. 10 ಮನೆ ಬಂದ ತಕ್ಷಣ ನಮ್ಮ ಹತ್ರ ಅಸೋಸಿಯೇಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಅದನ್ನ ತಾವು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಸರ್. ಅದೊಂದು ರೆವಿನ್ಯೂದು ನಾಳೆಯಿಂದನೇ ನಿಲ್ಲೋ ರೀತಿಯಲ್ಲಿ ಏನು ಮಾಡಬೇಕು ಟೆಕ್ನಿಕಲಿ. ಯಾಕಂದ್ರೆ ನಾವು ರಂಗೋಲೆ ಕೆಳಗೆ ನುಗ್ಗಿದ್ರೆ, ಚಾಪೆಗಳನ್ನ ಅವ್ರು ರಂಗೋಲೆ ಕೆಳಗೆ ನುಗ್ತಾರೆ. ಅದನ್ನೊಂದು ದಯವಿಟ್ಟು ತಮ್ಮ ಕಾಲದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ನೋಡಿ, ಇಲ್ಲಿ ವಿಶ್ವನಾಥ್ ಅವರು ಏನು ಹೇಳಿದ್ರು ಅಂದರೆ, ಈ RDPR ಲಿಮಿಟ್ಸ್ನಲ್ಲಿ, ಅಂದರೆ ಈ ಆಸ್ತಿಗಳು ಬರುತ್ತೆ ನೋಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ, ಈ ಪ್ರದೇಶದಲ್ಲಿ ಯಾವುದೇ ಒಂದು ಪ್ರಾಪರ್ಟಿಗೆ 14 ಡಿಜಿಟ್ ಅಥವಾ 18 ಡಿಜಿಟ್ ಯುನಿಕ್ ಪ್ರಾಪರ್ಟಿ ID ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ರೆವಿನ್ಯೂ ಸೈಟ್ಗಳನ್ನು ರಿಜಿಸ್ಟರ್ ಮಾಡುವಾಗ ಈ ಅದರ್ಸ್ ಕ್ಯಾಟಗರಿ ಅಂತ ಬರುತ್ತೆ. ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಡೆಯಿಂದ ಅಲಾಟ್ ಆಗಿರುವಂಥ ಆಶ್ರಯ ಯೋಜನೆ ಮನೆಗಳಾಗಿರ್ಬೋದು ಅಥವಾ ಸೈಟ್ಗಳಾಗಿರ್ಬೋದು, ಅಂಬೇಡ್ಕರ್, ಬಸವಣ್ಣ, ವಾಜಪೇಯಿ, ಈ ರೀತಿಯಾಗಿ ವಿವಿಧ ಯೋಜನೆಗಳಲ್ಲಿ ಸೈಟ್ ಅಥವಾ ಮನೆನ ಅಲಾಟ್ ಮಾಡಿರ್ತಾರೆ ಸರ್ಕಾರದವರು ಬಡವ್ರಿಗೆ. ಅಂಥದ್ದನ್ನು ಏನು ಮಾಡ್ತಾ ಇದ್ದಾರೆ ಇವರು, ಅದರ್ಸ್ ಕ್ಯಾಟಗರಿ ಅಡಿನಲ್ಲಿ ಎಲ್ಲ ರೆವೆನ್ಯೂ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ರೆವೆನ್ಯೂ ಲಾಸ್ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಅವ್ರು ಹೇಳ್ದಾಗೆ
ನೋಡಿ ಈಗ ಜಸ್ಟ್ ನೋಡಿ ಈಗ ರೆವೆನ್ಯೂ ಲೇಔಟ್ ಹೇಗೆ ಮಾಡ್ತಾರೆ ಅಂದರೆ ಜಸ್ಟ್ ರೈಟ್ಗೂ ಲೆಫ್ಟ್ಗೂ JCB ತಗೊಬಂದು ಮಧ್ಯದಲ್ಲಿ ಡಿವಿಷನ್ ಮಾಡಿ ಒಂದು 4 ಕಲ್ಲು ಇಟ್ಬಿಟ್ಟು ಸೈಟ್ ಅಂತ ಮಾಡಿಬಿಡ್ತಾರೆ. ಸೊ ಅಲ್ಲಿ ಜನ ಪರ್ಚೇಸ್ ಮಾಡಿದವರು ಮನೆಗಳನ್ನು ಕೂಡ ಕಟ್ಕೊಂಡ್ಬಿಡ್ತಾರೆ. ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ತಗೊಳ್ಳೋದಿಲ್ಲ, ಏನೂ ಇಲ್ಲ. ಹಂಗೆ ಮನೆ ಕಟ್ಬಿಟ್ಟು ಒಂದು 10 ಜನ 10 ಮನೆ ಕಟ್ಟಿದ್ಮೇಲೆ ಅಸೋಸಿಯೇಷನ್ ಮಾಡ್ಕೊಬಂದು ಸರ್ಕಾರಕ್ಕೆ ಒಂದು ಅರ್ಜಿ ಕೊಡ್ತಾರೆ, ನಮಗೆ ಮೂಲಭೂತ ಸೌಕರ್ಯನ ಕೊಡಿ, ರಸ್ತೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಪವರ್ ಇತ್ಯಾದಿಯಾಗಿ ಮೂಲಭೂತ ಸೌಕರ್ಯ ಕೊಡಿ ಅಂತ. ಆವಾಗ ಸರ್ಕಾರ ಅವ್ರಿಗೆ ಕೊಡಲೇಬೇಕು. ಅವಾಗ ಏನಾಗುತ್ತೆ, ಇವಾಗ ಇವ್ರ ಹತ್ರ ಯಾವುದೇ ರೀತಿಯಾದಂಥ ಖಾತಾ ಕೂಡ ಇರೋದಿಲ್ಲ ರೆವೆನ್ಯೂ ಪ್ರಾಪರ್ಟೀಸ್ಗೆ. ಸೊ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ಟೋದಿಲ್ಲ. ಬಟ್ ಸ್ಟಿಲ್ ಸರ್ಕಾರದವರು ಯಾರು ಟ್ಯಾಕ್ಸ್ ಕಟ್ತಾರೆ ನೋಡಿ, ಅವ್ರ ದುಡ್ಡಲ್ಲಿ ಖರ್ಚು ಮಾಡಿ ಇವ್ರಿಗೆಲ್ಲ ವ್ಯವಸ್ಥೆನೂ ಕೊಡಬೇಕು. ಅಫ್ಕೋರ್ಸ್ ಬಡವರು ಕೊಡಲಿ, ಬಟ್ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೂ ಲೀಗಲ್ ಆಗಿ ಆಗಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಕಂದಾಯ ಮಂತ್ರಿಗಳೇ, ಇತ್ತೀಚೆಗೆ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ರಾಮೋಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆ 25 ಎಕರೆನ ಆಶಯ ಅಂತೇಳಿ ಸುಮಾರು 25 ವರ್ಷ ಆಗಿದೆ. ಇತ್ತೀಚೆಗೆ 6 ತಿಂಗಳಿನ ಈಚೆಗೆ ಆಶಯ ಅಂತ ಮಾಡಿದ್ರು ಕೂಡ ಹೆಸರಿಗೆ ಡೂಪ್ಲಿಕೇಟ್ ಮಾಡ್ಕೊ ಬಂದಿದ್ದಾರೆ. ಅದನ್ನ ಡೀಟೇಲ್ಸ್ ಎಲ್ಲ ತಮಗೆ ಕೊಡ್ತೀನಿ. ಬೆಂಗಳೂರಿಗೆ ವಿಶೇಷವಾಗಿ ಏನಾದ್ರೂ ನೀವು ಒಂದು ಆದೇಶ ಮಾಡಬೇಕು. ಹೋದ್ ಸಾರಿ ಉಸ್ತುವಾರಿ ಸಚಿವರು ಹೇಳಿದ್ರು ಕಮಿಟಿ ಮಾಡ್ತೀನಿ ಅಂತ. ಜೊತೆಗೆ ಏನ್ ಗೌರ್ಮೆಂಟ್ ಜಮೀನಿದೆ ಅದನ್ನು ಕೂಡ ಹೊಡೆದು ಲೇಔಟ್ ಮಾಡಿ ಅಂತ ಇದ್ದಾರೆ. ಅದಕ್ಕೇನಾದ್ರೂ ವಿಶೇಷವಾಗಿ ಬೆಂಗಳೂರು ನೀವು ಕ್ರಮ ಹಾಕೊಳ್ಳದೆ ಹೋದ್ರೆ ಇನ್ನು 1 ವರ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ಯಾವ ಲ್ಯಾಂಡ್ ಕೂಡ ರೆವಿನ್ಯೂದು ಉಳಿದಿಲ್ಲ, ಎಲ್ಲ ಬಡಾವಣೆಗಳಾಗೋಯ್ತವೆ. ಬೆಂಗಳೂರು ಸುತ್ತಮುತ್ತಲು ಒಂದು ವ್ಯವಸ್ಥಿತವಾದಂತ ಒಂದು ಮಾಫಿಯಾ ಇದೆ. ಏನು ಅಂತಂದ್ರೆ, ಯಾರ್ದಾದ್ರೂ ಜಮೀನಿರಲಿ, ಅವ್ರ ಮನೆಯಲ್ಲಿ ಇರೋ ಒಬ್ಬ ವ್ಯಕ್ತಿ ಒಂದು ಸಿಕ್ಬಿಟ್ರೆ ಅದು ಗಿಫ್ಟ್ ಡೀಡು ಇನ್ನೊಂದು ಮಾಡಿ ಅವನ ಹೆಸರಲ್ಲಿ ಖಾತೆನೂ ಮಾಡಿ ಮಾರ್ಬಿಡ್ತಾರೆ. ಆ ಓನರ್ಗೆ ಗೊತ್ತಿಲ್ಲ. ಅದನ್ನ ಯಾವಾಗ ಮಾಡ್ತಾರಂದ್ರೆ 31 ಮಾರ್ಚ್ ಲಾಸ್ಟ್ ಡೇ ಇರುವಾಗ ಆ ರಿಜಿಸ್ಟರ್ ಅಲ್ಲಿ ಲಾಸ್ಟ್ಗೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಆ ಜಾಗದಲ್ಲಿ ಅದನ್ನ ಸೇರಿಸ್ಬಿಡ್ತಾರೆ. ಸೊ the gift deed is registered well before that year. ಆಮೇಲೆ ಇಮಿಡಿಯೇಟ್ಲಿ ಖಾತೆಗೆ ಹೋಗ್ತಾರೆ. ಅವ್ರಿಗಾದ್ರೆ ಖಾತೆಗಿಂತ ಬೇಗ ಸಿಗ್ತದೆ, ಒರಿಜಿನಲ್ ಓನರ್ಗೆ ಖಾತೆ ಸಿಗೋದಿಲ್ಲ. ಈ ತರ ದೊಡ್ಡಬಳ್ಳಾಪುರದಿಂದ ಹಿಡಿದು ಬಿಡದಿವರೆಗೂ ಹಲವಾರು ಪ್ರಕರಣಗಳು, ಕಂಪ್ಲೇಂಟ್ಗಳು ಬಂದಿದ್ದಾವೆ. ಬಿಡದಿಯಲ್ಲಿ 8 ಎಕರೆ, 1 ಎಕರೆಗೆ ಇವತ್ತು 5 ಕೋಟಿ 10 ಕೋಟಿ ಬಾಳುವಂತದನ್ನ ಆ ಓನರ್ ಗೊತ್ತಿಲ್ದಂಗೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರನ್ನೋ ಒಬ್ಬರನ್ನ ತಗೊಂಡು ಬಂದು ಗಿಫ್ಟ್ ಮಾಡಿದ್ದಾನೆ ಓನರ್ ಅಂತ ಹೇಳಿ ಇವತ್ತು ಮಾಡಿರುವಂತ ಪ್ರಕರಣಗಳಿದೆ. ಈಗ ನೀವು ಹೇಳಿದ್ರಿ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ತೀವಿ ಅಂತ. ಈ ಸ್ಕ್ಯಾನ್ ಮಾಡಿದಾಗ ಇವೆಲ್ಲವೂ ಕೂಡ ಆಗ್ತವೆ. ಅದರಿಂದ ದಯವಿಟ್ಟು ಒಂದು ಇಂಕ್ವೈರಿ ಮಾಡಿಸಿ, ಅಥವಾ ಯಾವ ಕೇಸ್ಗಳಿದ್ದಾವೆ, ಯಾವ ಡಿಸ್ಪ್ಯೂಟ್ಗಳಿದ್ದಾವೆ ಅವುಗಳನ್ನ ಹೊರತುಪಡಿಸಿ ಮಿಕ್ಕಿದ್ವೆಲ್ಲ ಲೀಗಲಿ ಯಾವ್ದಿದೆ ಅದನ್ನ ಮಾತ್ರ ನೀವು ಲೀಗಲೈಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಅದರ್ವೈಸ್ ಇಲ್ಲೀಗಲ್ ಮಾಡಿದವ್ರಿಗೂ ಕೂಡ ಇನ್ನೊಮ್ಮೆ ಲೀಗಲೈಸ್ ಮಾಡುವಂತ ಅವಕಾಶ ಸಿಗಬಹುದು. ಅದಕ್ಕೆ ನಾನು ನಿಮ್ಗೆ ಈ ವಿಷಯ ಹೇಳಕ್ಕೆ ನೋಡಿ, ಇಲ್ಲಿ ಸೋಮಶೇಖರ್ ಅವರು ಏನು ಹೇಳಿದ್ರು ಅಂದರೆ, ರಿಯಲ್ ಎಸ್ಟೇಟ್ ಮಾಫಿಯಾದವರು ಗೋಮಾಳ ಜಾಗ ಅಂದರೆ ಏನು ಸರ್ಕಾರಿ ಜಾಗಗಳಿದೆ ನೋಡಿ, ಅದನ್ನೂ ಬಿಡ್ತಲ್ಲ, ಅದನ್ನು ಕೂಡ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ ಮಾರಿ ಹಂಚ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಈ ಗೋಮಾಳ ಜಾಗದಲ್ಲಿ ಲೇಔಟ್ ಮಾಡಿದಾಗ ಏನಾಗುತ್ತೆ, ಒಂದಲ್ಲ ಒಂದು ದಿನ ಯಾವುದೋ ಒಂದು ಒಳ್ಳೆ DC ಬಂದಾಗ ಅದು ಇನ್ವೆಸ್ಟಿಗೇಷನ್ ಮಾಡಿದಾಗ ಇದು ಸರ್ಕಾರಿ ಜಾಗ ಅಂತ ಗೊತ್ತಾದರೆ ಏನು ಮಾಡ್ತಾರೆ, ಅಲ್ಲಿ ಕಟ್ಟಿರುವಂಥ ಮನೆಗಳನ್ನೆಲ್ಲ ಡೆಮಾಲಿಷ್ ಮಾಡ್ತಾರೆ. ಸೊ ಆಗ ಲಕ್ಷಾಂತರ ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಸೈಟ್ ತೊಗೊಂಡು ಮನೆ ಕಟ್ಟಿದವರ ಪರಿಸ್ಥಿತಿ ಏನಾಗಬೇಕು, ಅವ್ರಿಗೆ ದುಡ್ಡು ಇಲ್ಲ, ಈ ಕಡೆ ಸೈಟು ಇಲ್ಲ, ಮನೇನೂ ಇಲ್ಲ, ಈ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ. ಮತ್ತು ಬೊಮ್ಮಾಯಿ ಅವರು ಏನು ಹೇಳಿದ್ರು ಅಂದರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲಿವರೆಗೂ ಕೆಲಸ ಮಾಡ್ತಾಯಿದೆ ಅಂದರೆ, ಅವ್ರಿಗೆ ಯಾವುದೋ ಒಂದು ಜಾಗ ಇಷ್ಟ ಆಯಿತು ಅಂತ ತಿಳ್ಕೊಳ್ಳಿ, ಒಂದು ಭೂಮಿ ತಗೋಬೇಕು ಅಂದ್ಕೊಂಡ್ರೆ ಆ ಕುಟುಂಬ ಸದಸ್ಯರಲ್ಲಿ ಒಬ್ಬನ ಯಾರನ್ನೋ ಕರ್ಕೊಬಂದ್ಬಿಟ್ಟು ಅವ್ರ ಹೆಸ್ರಿಗೆ ಫೇಕ್ ಗಿಫ್ಟ್ ಡೀಡ್ ಮಾಡಿಸ್ತಾರೆ. ಒಂದು ಡೂಪ್ಲಿಕೇಟು ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ ಗಿಫ್ಟ್ ಡೀಡ್ ಮಾಡ್ತಾರೆ, ಬಟ್ ಒರಿಜಿನಲ್ ಓನರ್ ಗಿಫ್ಟ್ ಡೀಡ್ ಮಾಡಿರೋದಿಲ್ಲ. ಒರಿಜಿನಲ್ ಓನರೇ ಗಿಫ್ಟ್ ಡೀಡ್ ಮಾಡಿದ ರೀತಿಯಲ್ಲಿ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಗಿಫ್ಟ್ ಡೀಡ್ ಮಾಡಿ, ಆ ಗಿಫ್ಟ್ ಡೀಡ್ ಮೂಲಕ ಆ ಕುಟುಂಬ ಸದಸ್ಯನಿಂದ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಥವಾ ಮಾಫಿಯಾ ಯಾರು ಮಾಡ್ತಾರೆ ನೋಡಿ, ಅವರು ಆ ಭೂಮಿನ ಪರ್ಚೇಸ್ ಮಾಡ್ಕೋತಾರೆ ತುಂಬ
ಕಡಿಮೆ ಬೆಲೆಗೆ ಅವ್ರು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು. ಸೊ ಈ ರೀತಿಯಾದಂಥ ಇಲ್ಲೀಗಲ್ ಚಟುವಟಿಕೆಗಳು ನಡೀತಾ ಇದೆ ಅಂತ ಗಮನಕ್ಕೆ ತಂದರು ಬೊಮ್ಮಾಯಿಯವರು. ಈಗ ನೆಕ್ಸ್ಟು ಇನ್ನೋರ್ವ MLA ಅವರು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದಾರೆ, ಅದನ್ನು ಮಿಸ್ ಮಾಡದೆ ನೋಡಿ, ಅದರ ಬಗ್ಗೆ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳಿ. ಸಭಾಧ್ಯಕ್ಷೆ, ಮಾನ್ಯ ಸಚಿವರು ಈ ಬಿಲ್ ಅನ್ನ ತರ್ತಿರೋದನ್ನ ಎಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ಟಿಫೈಡ್ ಕಾಪಿ ಏನ್ ಆನ್ಲೈನ್ ಕೊಡ್ತಾ ಇದಾರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈ ಸ್ವತ್ತು ಏನ್ ಹೇಳಿದ್ರು ಸಭಾಧ್ಯಕ್ಷೆ, ಈ ನಮ್ಮ RDPR ಈ ಸ್ವತ್ತು, ಅದರಲ್ಲಿ ಟ್ರಾನ್ಸಾಕ್ಷನ್ ನಾನ್ ಟ್ರಾನ್ಸಾಕ್ಷನ್ 2 ತರ ಬರುತ್ತೆ ಸರ್. ಈ ನಾನ್ ಟ್ರಾನ್ಸಾಕ್ಷನ್ ಇವ್ರು ಏನ್ ಮಾಡ್ತಾ ಇದಾರೆ, ಈ ಅಕ್ರಮ ಬಡಾವಣೆಗಳು, ಯಾಕಂದ್ರೆ ನಮ್ದೆಲ್ಲ ಡೆವಲಪಿಂಗ್ ಬೆಂಗಳೂರು ಸುತ್ತು ಇರೋದು. ನಾನ್ ಟ್ರಾನ್ಸಾಕ್ಷನ್ ಖಾತಾ ಇಸ್ಕೊಂತಾರೆ PDO ಹತ್ರ. ನಾನ್ ಟ್ರಾನ್ಸಾಕ್ಷನ್ ಖಾತಾ ಅಲ್ಲಿ ಅಪ್ರೂವಲ್ ಆಗಿರಲ್ಲ, ಆ ಖಾತಾ ಹಾಕಿ ಮಾಡೋಂತ ಕೆಲಸ ಮಾಡ್ತಾ ಇದಾರೆ. ಸೊ ಆ ನಾನ್ ಟ್ರಾನ್ಸಾಕ್ಷನ್ ಯಾವುದೇ ಕಾರಣಕ್ಕೂ ಅಪ್ರೂವ್ ಆಗ್ಬಾರ್ದು ಸರ್. ಅದೊಂದು ನೀವು ದಯವಿಟ್ಟು ಗಮನ ತಗೊಂಡ್ರೆ, ಯಾಕಂದ್ರೆ ಮತ್ತೆ ಆ ರೆವೆನ್ಯೂ ಸೈಟ್ ಗೆ ಹೋಗ್ಬಿಡುತ್ತೆ. ನಾನ್ ಟ್ರಾನ್ಸಾಕ್ಷನ್ ಹೋದ್ರೆ ಓನ್ಲಿ ಟ್ರಾನ್ಸಾಕ್ಷನ್ ಇರುವಂತದ್ದು ಮಾತ್ರ ಖಾತೆ ಆಗ್ಲಿ ಸರ್, ಪ್ಲೀಸ್. ನೋಡಿ, ಇಲ್ಲಿ ಧೀರಜ್ ಅವರು ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟನ್ನು ರೈಸ್ ಮಾಡಿದ್ದಾರೆ. ನೋಡಿ, ಅದೇನೆಂದರೆ RDPR ವ್ಯಾಪ್ತಿನಲ್ಲಿ, ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿ ಖಾತೆಗಳು ಎಲ್ಲೆಲ್ಲಿ ಕೊಡ್ತಾರೆ ನೋಡಿ, ಅಲ್ಲೆಲ್ಲ 2 ರೀತಿಯಾದಂಥ ಖಾತಾ ಸಿಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಖಾತಾ, ಇನ್ನೊಂದು ನಾನ್ ಟ್ರಾನ್ಸಾಕ್ಷನ್ ಖಾತಾ ಅಂತ. ನೋಡಿ, ಟ್ರಾನ್ಸಾಕ್ಷನ್ ಖಾತಾ ಅಂದರೆ ನೀವು ಆ ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಬೋದು. ಅದೇ ನಾನ್ ಟ್ರಾನ್ಸಾಕ್ಷನ್ ಖಾತಾ ಅಂದರೆ ನೀವು ಆ ಒಂದು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಒಂದು ಕಂಡೀಷನ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನ್ ಟ್ರಾನ್ಸಾಕ್ಷನ್ ಖಾತಾ ಯಾವಾಗ ಕೊಡ್ತಾರೆ ಅಂದರೆ, ನೋಡಿ ಫಾರ್ ಎಕ್ಸಾಂಪಲ್ ಒಂದು 2 ಎಕರೆ ಅಥವಾ ಒಂದು 5 ಎಕರೆ, ಒಂದು 10 ಎಕರೆ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ. ಆ ಒಂದು ಲ್ಯಾಂಡ್ಗೆ ಗ್ರಾಮ ಪಂಚಾಯತಿನಲ್ಲಿ PDO ಅವರು 11B ಅಂತ ಒಂದು ಖಾತಾನ ಕೊಡ್ತಾರೆ. ಅದನ್ನು ಉಂಡೆ ಖಾತಾ ಅಂತ ಕರೀತಾರೆ. ಆದರೆ ಆ ಒಂದು 11B ಖಾತಾ ಇಟ್ಕೊಂಡು ಡೆವಲಪರ್ಗಳು ಯಾವುದೇ ರೀತಿ ಸೈಟ್ ಫಾರ್ಮೇಷನ್ ಮಾಡಿ ಅಥವಾ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಸೈಟ್ಗಳನ್ನು ಮಾರೋದಕ್ಕೆ ಬರೋದಿಲ್ಲ, ಮಾಡಬಾರ್ದು. ಅದು ಇಲ್ಲೀಗಲ್, ಅನ್ಆಥರೈಸ್ಡ್ ಹಾಗೂ ಅನಧಿಕೃತವಾದ ಬಡಾವಣೆ ಆಗುತ್ತೆ. ನೋಡಿ, ಬರೀ DC ಕನ್ವರ್ಷನ್ ಅಂದರೆ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಯೂಸೇಜ್ DC ಕನ್ವರ್ಷನ್ ಮಾಡಿಸಿ ಗ್ರಾಮ ಪಂಚಾಯತಿನಲ್ಲಿ ಖಾತಾಗೆ ಅಪ್ಲೈ ಮಾಡಿದ್ರೆ ಡೆವಲಪರ್ಗೆ ಸಿಗೋ ಅಂಥದ್ದು ನಾನ್ ಟ್ರಾನ್ಸಾಕ್ಷನ್ ಖಾತಾ ಬರೀ 11B ಕೊಡ್ತಾರೆ. ಆ 11B ಖಾತಾ ಇಟ್ಕೊಂಡು ಡೆವಲಪರ್ಗಳು ಲೇಔಟ್ ಫಾರ್ಮೇಷನ್ ಮಾಡಿ ಇಲ್ಲೀಗಲ್ಲಾಗಿ ಸೈಟ್ಗಳನ್ನು ಫಾರ್ಮೇಷನ್ ಮಾಡಿ ಸೈಟ್ನ ಮಾರಾಟ ಮಾಡ್ತಾ ಇದ್ದಾರೆ. ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ DC ಕನ್ವರ್ಷನ್ನ ಓದಿದ್ರೆ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಬರೀ DC ಕನ್ವರ್ಷನ್ ಇಟ್ಕೊಂಡು ತಾವು ಲೇಔಟ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ, ಸೈಟನ್ನು ಮಾರಾಟ ಮಾಡೋಂಗಿಲ್ಲ ಅಥವಾ ಖಾತಾ ಜನ್ರೇಷನ್ ಮಾಡೋಂಗಿಲ್ಲ. ಸಕ್ಷಮ ಪ್ರಾಧಿಕಾರ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ತಮ್ಮ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡು ತದನಂತರನೇ ತಾವು ಲೇಔಟ್ ಫಾರ್ಮೇಷನ್ ಮಾಡಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಖಾತಾ ಜನರೇಷನ್ ಆದಮೇಲೆ ಮಾತ್ರ ತಾವು ಸೈಟನ್ನು ಮಾರಾಟ ಮಾಡಬೇಕು ಅಂತ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಬಟ್ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಪ್ರತಿಯೊಂದು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ವಿಡಿಯೋದಲ್ಲಿ ಡೆವಲಪರ್ ಏನು ಹೇಳ್ತಾರೆ, ನಮ್ಮ ಲೇಔಟ್ನಲ್ಲಿ ಕ್ಲಿಯರ್ ಟೈಟಲ್ ಇದೆ, ಕ್ಲಿಯರ್ ಡಾಕ್ಯುಮೆಂಟೇಷನ್ಸ್ ಇದೆ, ತಾವು 1 ಅಲ್ಲ 10 ಜನ ಲಾಯರ್ ಹತ್ರ ಚೆಕ್ ಮಾಡಿಸಿ ನಮ್ಮ ಟೈಟಲ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಸೊ ತಾವು ಆಗೇನು ಅನ್ಕೊಬಿಡ್ತಾರೆ, ಓ DC ಕನ್ವರ್ಷನ್ ಇದೆಯಂತೆ, ಈ ಖಾತಾ ಇದೆಯಂತೆ, ಅದನ್ನೇ ಡೆವಲಪರ್ ಹೇಳೋದು. ನಮ್ಮ ಲೇಔಟ್ ಬಂದು DC ಕನ್ವರ್ಷನ್ ಹಾಗೂ ಈ ಖಾತಾ ಅಂತಾರೆ. ಆದರೆ ಇಂಡಿವಿಜುವಲ್ ಈ ಖಾತಾ ಇದೆಯಾ ಅಂತ ಯಾರಾದರೂ ಹೇಳ್ತಾರಾ? ಹೇಳೋದಿಲ್ಲ. ನೀವೇನು ಅನ್ಕೋತೀರಾ, DC ಕನ್ವರ್ಷನ್ನು ಆಗಿಬಿಟ್ಟಿದೆ, ಈ ಖಾತಾನೂ ಇದೆ, ಹಂಗಾದರೆ ಇದು ಜೆನ್ಯುವನ್ನು ತುಂಬ ಕ್ಲಿಯರ್ ಟೈಟಲ್ ಅಂದ್ಕೊಂಡು ಹೋಗಿ ತಗೊತೀರಾ. ಸೊ ತಾವು ಸೈಟ್ ತಗೊಂಡ ಮೇಲೆ ತಮ್ಮ ಇಂಡಿವಿಜುವಲ್ ಸೈಟ್ಗೆ ಇಂಡಿವಿಜುವಲ್ ಈ ಖಾತಾ ಸಿಗೋದಿಲ್ಲ. ಯಾಕಂದರೆ ನಾನು ಮೊದಲೇ ಹೇಳ್ದಾಗೆ ಅದು ಸಕ್ಷಮ ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರಲ್ಲ ಲೇಔಟ್ ಪ್ಲ್ಯಾನು, ಅದಕ್ಕೆ ತಮಗೆ ಇಂಡಿವಿಜುವಲ್ ಈ ಖಾತಾ ಸಿಗೋದಿಲ್ಲ. ನಾನು 1 ಅಲ್ಲ 2 ಅಲ್ಲ, ನನ್ನ 16 ವೀಡಿಯೋಗಳಲ್ಲೇ ಇದನ್ನೇ ಒತ್ತಿ ಹೇಳಿದ್ದೀನಿ. ಬರೀ DC ಕನ್ವರ್ಷನ್ ಇದ್ದರೆ ದಯವಿಟ್ಟು ಅಂಥ ಲೇಔಟ್ಗಳಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಡಿ, ತಮಗೆ ಇಂಡಿವಿಜುವಲ್ ಈ ಖಾತಾ ಸಿಗೋದಿಲ್ಲ ಅಂತ ಭಾಳಷ್ಟು ಸಲ ಹೇಳಿದ್ದೀನಿ. ನೋಡಿ, ನಿಮಗೆ ಬೆಂಗಳೂರಿನಲ್ಲಿ ಬರೀ DC ಕನ್ವರ್ಷನ್ ಸೈಟ್ಗಳು 5 ಲಕ್ಷದಿಂದನೂ ಸಿಗುತ್ತೆ. ಒಂದು 20-30 ಸೈಟ್ 5 ಲಕ್ಷಕ್ಕೆ ಸಿಗುತ್ತೆ, 30-40 ಸೈಟ್ 10 ಲಕ್ಷಕ್ಕೆ ಕೊಡ್ತಾರೆ, ಇನ್ನೂ ಕಡಿಮೆಗೂ ಕೊಡೋರು ಇದ್ದಾರೆ. ಸೊ ಅದೇ ಒಂದು
ಯೋಜನಾ ಪ್ರಾಧಿಕಾರದಿಂದ ಕಂಪ್ಲೀಟ್ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂಥ ಲೇಔಟ್ಗಳಲ್ಲಿ 20-30 ಸೈಟ್ ಅದೇ ಜಾಗದಲ್ಲಿ ನಿಮಗೆ 10-15 ಲಕ್ಷ ಆಗುತ್ತೆ. 30-40 ಸೈಟ್ ತೊಗೋಬೇಕಂದ್ರೆ 20-25 ಲಕ್ಷ ಆಗುತ್ತೆ. ಬಟ್ ಇವ್ರು ಹೆಂಗೆ ಅಷ್ಟು ಕಡಿಮೆ ಕೊಡ್ತಾರೆ ಅಂದರೆ, ಇವರು ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಬೆಟರ್ಮೆಂಟ್ ಫೀಸ್ಗಳು ಕಟ್ಟಿರೋದಿಲ್ಲ, ಲೈಸೆನ್ಸ್ ತಗೊಂಡಿರೋದಿಲ್ಲ. ಲೇಔಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಒಂದಿಷ್ಟು ಫೀಸ್ ಕಟ್ಟಬೇಕು ಗೌರ್ನಮೆಂಟ್ಗೆ, ಯಾವುದೂ ಕಟ್ಟಿರಲ್ಲ. ಯಾವುದೇ ಇನ್ನಿತರೆ ಡಿಪಾರ್ಟ್ಮೆಂಟ್ KEB ಆಗಿರ್ಬೋದು, KPTCL ಆಗಿರ್ಬೋದು, ಹೈವೇ ಅಥಾರಿಟಿ ಆಗಿರ್ಬೋದು, ಇವ್ರು ಯಾರಿಂದನೂ ಇವರು NOCಗಳನ್ನು ತಗೊಂಡಿರೋದಿಲ್ಲ. ಇದಕ್ಕೆಲ್ಲ NOC ತಗೋಬೇಕು ಅಂದರೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇದು ಯಾವುದನ್ನು ಮಾಡಿರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಅವರು ಕಡಿಮೆ ಕೊಡ್ತಾರೆ. ಸೊ ತಾವು ಕೂಡ ತುಂಬ ಕಡಿಮೆಗೆ ಸೈಟ್ ಸಿಕ್ತು ಅಂತ ತಗೊಂಡ್ಬಿಡ್ತೀರಾ, ಮೋಸ ಹೋಗ್ತೀರಾ. ಸೊ ಹಂಗಾಗಿ ಇನ್ನು ಮುಂದೆ ದಯವಿಟ್ಟು ಹುಷಾರಾಗಿರಿ. ರೆವೆನ್ಯೂ ಸೈಟ್ ಪರ್ಚೇಸ್ ಮಾಡುವಾಗಲಿ, ಬರೀ DC ಕನ್ವರ್ಷನ್ ಸೈಟ್ ಪರ್ಚೇಸ್ ಮಾಡುವಾಗ ಆಗಲಿ ಭಾಳ ಕೇರ್ಫುಲ್ ಆಗಿರಿ. ಸರಿ, ಬನ್ನಿ ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಅಧ್ಯಕ್ಷರೇ, ಈಗ ವಿಶ್ವನಾಥ್ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳಿದ್ರು, ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ, ಅದೇ ಅವರು ಧೀರಜ್ ಹೇಳಿದ್ದು ಉದಾಹರಣೆ. ಅದಕ್ಕೆ ಈ ನಾನ್ ಟ್ರಾನ್ಸಾಕ್ಟಬಲ್ ಖಾತೆ ತಗೊಂಡು ಅದನ್ನ ಟ್ರಾನ್ಸಾಕ್ಷನ್ ಆಗಿ ನಮ್ಮವರು ಒಪ್ಕೊಳ್ತಾರೆ. ಸೊ ದಿಸ್ ಇಸ್ ಅನ್ ಅದರ್ ವೇ ಆಫ್ ಬೈಪಾಸಿಂಗ್ ದ ಸಿಸ್ಟಮ್. ನೀವ್ ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಆ ಲೂಪ್ ಹೋಲ್ ಅನ್ನು ಪ್ಲಗ್ ಮಾಡಿದ್ರೆ, ಸೊ ಇದೇನ್ ಫೈನಲ್ ಅಲ್ಲ ಅಥವಾ ಪರ್ಫೆಕ್ಟು ಅಲ್ಲ. ವಿ ಆರ್ ಓನ್ಲಿ ಲರ್ನಿಂಗ್ ಫ್ರಮ್ ಈಗ ಆಗ್ತಾ ಇರೋದನ್ನ ನೋಡಿ ತಗೊಂಡ್ ಬಂದಿದೀವಿ. ಐ ಆಮ್ ಶ್ಯೂರ್ ಅವರು ಎವಾಲ್ವ್ ಆಗ್ತಾರೆ, ಮ್ಯೂಟೇಟ್ ಆಗ್ತಾರೆ, ಹೈಬ್ರಿಡ್ ಆಗ್ತಾರೆ, ಬಟ್ ವಿ ವಿಲ್ ಮಾನಿಟರ್. ಬಟ್ ಅವ್ರು ಹೇಳಿದ್ದು ಸ್ಪೆಸಿಫಿಕಲಿ ಒನ್ ಪಾಯಿಂಟ್ ಏನಿದೆ, ಮ್ಯೂಟೇಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಆ ದೃಷ್ಟಿಯಲ್ಲಿ ಹೇಳಿದೆ. ಈಗ ಅವ್ರೇನ್ ಹೇಳಿದ್ರು, ಈಗ ಯಾವ್ದೋ ಆಶ್ರಯ ಲೇಔಟ್ ಅಂತ ಅದರ್ಸ್ ಅಂತ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಆಶ್ರಯ ಇರ್ಲಿ, ಸ್ಲಮ್ ಬೋರ್ಡ್ ಇರ್ಲಿ, ಫಸ್ಟ್ ಅವರು ಖಾತಾ ತಗೋಬೇಕು. ಆ ತರ ನಾನ್ ಮಾಡ್ತಾ ಇದ್ದೇವೆ. ಆ ತರ ಮಾಡೋದ್ರಿಂದ ಫಸ್ಟ್ ನೀವು ಖಾತಾ ಮಾಡಿಸ್ಕೊಳ್ಳಿ. ಈಗ ಅವ್ರಿಗೆ ಅಷ್ಟೇ ಅಲ್ಲ, ನಾನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ಮೇಲೆ ನಾನ್ ಬಗಾರುಕುಂ ಅಲ್ಲಿ ಲ್ಯಾಂಡ್ ಕೊಟ್ರೆ ಫಸ್ಟ್ ಅವ್ರದ್ದು ಪೋಡಿ ದುರಸ್ತ್ ಮಾಡಿ ಅದಕ್ಕೊಂದು ಹೊಸ ಸರ್ವೆ ನಂಬರ್ ಕೊಟ್ಟು ಅದನ್ನ ಫಸ್ಟ್ ಸರ್ಕಾರಿ ಅಂತ ಖಾತೆ ಮಾಡಿ ಅದನ್ನ ರಿಜಿಸ್ಟರ್ ಮಾಡ್ಕೊಡ್ತೇವೆ ನಾವು. ಸೊ ಹಂಗ್ ಮಾಡಿದಾಗ ಅದರ್ಸ್ ಅನ್ನೋದು ತೆಗೆದೇ ಹಾಕ್ಬಿಡ್ತೇವೆ. ಸೊ ನೀವ್ ಹೇಳ್ದಾಗ ಸೊ ಆತರ ಮಾಡ್ತಾ ಇದ್ದೇವೆ. ನೋಡೋಣ, ಸಾಧಕ ಎನೇಬಲ್ ಮಾಡ್ಕೊಂಡಿದ್ದೇವೆ ಈಗ ಇದರ ಅಮೆಂಡ್ಮೆಂಟ್ ಮುಖಾಂತರ. ಇಂಪ್ಲಿಮೆಂಟೇಷನ್ ಅಲ್ಲಿ ಇನ್ನೇನ್ ಚಾಲೆಂಜಸ್ ಬರುತ್ತೆ ನೋಡ್ತೇನೆ. ತಾವ್ ಹೇಳಿದ್ದು ಮತ್ತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದು, ರಿಜಿಸ್ಟ್ರೇಷನ್ ಗೆ ಆಧಾರ್ ಅನ್ನ ಮ್ಯಾಂಡೇಟರಿ ಮಾಡೋದರ ಮುಖಾಂತರ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಇದೆ. ಕೋರ್ಟ್ನವರು ಮೊನ್ನೆ ಆಧಾರ್ ಮಾಡೋದ್ರಿಂದ ಈ ಇಂಪರ್ಸನೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈಗ ರೆವೆನ್ಯೂ ಮಿನಿಸ್ಟರ್ ಅವರು ಏನು ಹೇಳಿದ್ರು ಅಂದರೆ, ಈ ರೀತಿಯಾದಂಥ ಇಲ್ಲೀಗಲ್ ರಿಜಿಸ್ಟ್ರೇಷನ್ ರೆವೆನ್ಯೂ ಸೈಟ್ ಆಗಿರ್ಬೋದು, DC ಕನ್ವರ್ಷನ್ ಸೈಟ್ಗಳಾಗಿರ್ಬೋದು, ಈ ರೀತಿಯಾದಂಥ ಇಲ್ಲೀಗಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ನ ತಡೆಗಟ್ಟೋದಕ್ಕೋಸ್ಕರ ಈಗ ಎಕ್ಸಿಸ್ಟಿಂಗ್ ಈಗ ಯಾರು ಆಲ್ರೆಡಿ ಪೇಪರ್ ಖಾತಾಗಳಿದೆ ನೋಡಿ, ಅದು ಜೆನ್ಯುವನ್ನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ BDA ಅಲಾಟೆಡ್ ಸೈಟ್ಗೂ ಕೂಡ ಇವತ್ತು ಪೇಪರ್ ಖಾತಾನೇ ಇರೋದು. ಮೈಸೂರಿನಲ್ಲಿ ಮೂಡಾ ಪ್ರಾಪರ್ಟಿ ಆಗಲಿ ಪೇಪರ್ ಖಾತಾನೇ ಇರೋದು. ಅಂಥವರು ಕೂಡ ಇನ್ನು ಮುಂದಕ್ಕೆ ತಾವು ತಮ್ಮ ಪ್ರಾಪರ್ಟಿನ ರೀಸೇಲ್ ಮಾಡಬೇಕು ಅಂದರೆ ಅದಕ್ಕೂ ಮೊದಲು ತಾವು ಎಲೆಕ್ಟ್ರಾನಿಕ್ ಖಾತಾನ ಪಡ್ಕೊಂಡಿರಬೇಕು. ಆವಾಗ ಮಾತ್ರ ತಾವು ತಮ್ಮ ಪ್ರಾಪರ್ಟಿನ ಸೇಲ್ ಮಾಡೋಕ್ಕಾಗೋದು. ಆ ಎಲೆಕ್ಟ್ರಾನಿಕ್ ಖಾತಾ ಇದ್ದರೆ ಮಾತ್ರನೇ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡೋದು ಅಂತ ರೆವೆನ್ಯೂ ಮಿನಿಸ್ಟ್ರು ಇಲ್ಲಿ ಹೇಳಿದ್ರು. ಅದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಆಧಾರ್ ನಂಬರ್ನ ಪ್ರತಿಯೊಂದು ಪ್ರಾಪರ್ಟಿಗೆ ಲಿಂಕ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಅವು ಫೀಸಿಬಿಲಿಟೀಸ್ ಅಂತ ನೋಡಿಕೊಂಡು ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಡೆಸಿಷನ್ ತಗೋತಾರೆ. ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸರ್, ಈಗ BDAನೇ ಟ್ರಸ್ಟ್, BDA ನಮ್ಮೊಂದು 5-6 ಜನ ಶಾಸಕರಿಗೆ ಚೀಟ್ ಮಾಡಿದೆ. ಅವ್ರದ್ದು ಅಲ್ಲದೆ ಇರೋ ಜಮೀನನ್ನು ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟಿದೆ. ಟ್ರಸ್ಟೆಡ್ ಅಂತ ಹೆಂಗೆ ಹೇಳ್ತೀರಿ? ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ.
ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಸಂಜೆ ತನಕ ಸಹಕಾರ ಕೊಟ್ಟಿದ್ದಾರೆ. 10 ನಿಮಿಷ ಟೈಮ್ ಕೊಡಿ. ಹಣವನ್ನ 10 ಮಿನಿಟ್ಸ್ 10 ನಿಮಿಷ 10 ಮಿನಿಟ್ಸ್ ಆನ್ಲೈನ್ ಪೇಮೆಂಟ್, ಆಯ್ತು. ಡಿಜಿಟಲ್ ಪೇಮೆಂಟ್ ಗೆ ಸ್ಟಾಂಪ್ ಡ್ಯೂಟಿಯನ್ನ ಡಿಜಿಟಲ್ ಪೇಮೆಂಟ್ ಮಾಡಬೇಕು. ಡಿಮ್ಯಾಂಡ್ ಡ್ರಾಫ್ಟ್ ಆಪ್ಷನ್ ಇದೆ. ಡಿಮ್ಯಾಂಡ್ ಡ್ರಾಫ್ಟ್ ಆಕ್ಷನ್ ಅನ್ನ ತೆಗೆದಾಕಿ ಡಿಜಿಟಲ್ ಪೇಮೆಂಟ್. ಸೊ ಪಾರದರ್ಶಕತೆ, ಸೋರಿಕೆ ಆಗೋದನ್ನ ತಡೆಗಟ್ಟೋದು, ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಇವತ್ತಿನ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಮುಂದಕ್ಕೆ ಹೆಜ್ಜೆ ಇಡುವಂತ ಪ್ರಯತ್ನ, ಅನುಮೋದನೆ ಕೊಡಬೇಕು ಅಂತ ಪ್ರಸ್ತಾವನೆ ಸಭೆ ಮತಕ್ಕಾಗುತ್ತೇನೆ. 2024 ಸಾಲಿನ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸೆಂಬ ವಿಶ್ವ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಸೊ ಫೈನಲಿ ಫ್ರೆಂಡ್ಸ್, ಎಕ್ಸ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಏನು ಹೇಳಿದ್ರು ಅಂದರೆ, ಸ್ವತಃ BDAನೇ ಮಿನಿಸ್ಟ್ರುಗಳಿಗೆ ಮೋಸ ಮಾಡಿದೆ ಅಂತ. ನೋಡಿ, ಮಿನಿಸ್ಟ್ರುಗಳಿಗೆ G ಕ್ಯಾಟಗರಿ ಸೈಟ್ಸ್ ಅಂತ ಏನೋ ಕೊಡ್ತಾರೆ. 50/80 ಸೈಟ್ಗಳು 1 ಕೋಟಿ ಬೆಲೆ ಬಾಳ್ತಾ ಇದ್ದರೆ ಅವ್ರಿಗೆ ಒಂದು 20 ಲಕ್ಷ 30 ಲಕ್ಷಕ್ಕೆಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಕೊಟ್ಬಿಡ್ತಾರೆ. ಸೊ BDA ಅವ್ರು ಏನು ಮಾಡಿದ್ದಾರೆ, ಬೇರೆ ಯಾವುದೋ ಸೈಟನ್ನು ತಗೊಬಂದು ಇವ್ರಿಗೆ ಕೊಟ್ಬಿಟ್ಟಿದ್ದಾರೆ G ಕ್ಯಾಟಗರಿನಲ್ಲಿ. ಸೊ ಆ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇರುವಂಥ ಸ್ಥಳ ಅಂದರೆ ಅದು BDA ಆಗಿರ್ಬೋದು, ಮೂಡ ಆಗಿರ್ಬೋದು, ಭ್ರಷ್ಟಾಚಾರದ ಅಗ್ರಸ್ಥಾನ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಸಲ ನನ್ನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಯಾರೆಲ್ಲ ಜನಗಳು ನಾವು ತಗೊಂಡ್ರೆ BDA ಸೈಟೇ ಬೇಕು, ಈ ಕಡೆ ಮೈಸೂರಿಗೆ ಬಂದರೆ ಎಲ್ಲ ಬರೀ ಮೂಡ ಸೈಟೇ ಬೇಕು ಅಂತ ಕೇಳ್ತಾರೆ. ಅದು ಜಸ್ಟ್ ಒಂದು ಐಪ್ ಕ್ರಿಯೇಟ್ ಮಾಡಿರೋದು. ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಎಲ್ಲಿ ಪ್ರಾಪರ್ಟಿ ಪ್ರೈಸ್ಗಳು ಜಾಸ್ತಿ ಇರುತ್ತೋ ಅಲ್ಲಿ ಮೋಸಗಳಾಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ BDA ಮೂಡ ಇದೆರಡು ಜಸ್ಟ್ ಐಪ್. ನೀವು BMRDAಗೆ ಹೋಗ್ಬೋದು, BMICAPಗೆ ಹೋಗ್ಬೋದು, ಬೈಯಪ್ಪ DTCP ಅಪ್ರೂವ್ಡು, ಈ ರೀತಿಯಾದಂಥ ಜೆನ್ಯುವನ್ ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಬರೀ BDA ಅಥವಾ ಬರೀ ಮೂಡ ಸೈಟ್ ಬೇಕು ಅನ್ನೋರು ಆ ಗುಂಗಿಂದ ಮೊದಲು ಹೊರಗಡೆ ಬನ್ನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಕೊನೆಯದಾಗಿ ರೆವೆನ್ಯೂ ಮಿನಿಸ್ಟ್ರ್ ಏನು ಹೇಳಿದ್ರು ಅಂದರೆ, ಇನ್ನು ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಫೀಸ್ನ DD ಮೂಲಕ ಕಟ್ಟೋದನ್ನು ಸ್ಟಾಪ್ ಮಾಡಿ ನಾವು ಬರೀ ಆನ್ಲೈನ್ ಪೇಮೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಫೈನಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಕೂಡ ಈ ರೀತಿಯಾಗಿ ನಂತರ ಸತ್ಯ ಹೇಳೋದಕ್ಕೆ ಭಾಳಷ್ಟು ಜನ ಹಿಂಜರಿತಾರೆ. ನೀವು ನಂತರನೇ ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ನೋಡಿ, ಪ್ರತಿಯೊಬ್ಬರು ಬರೀ DC ಕನ್ವರ್ಷನ್ ಸೈಟು, ರೆವೆನ್ಯೂ ಸೈಟ್ನ ಮಾರ್ಕೆಟಿಂಗ್ ಮಾಡ್ತಾನೇ ಬಂದಿದ್ದಾರೆ. ಇದು ನನ್ನ 150ನೇ ವಿಡಿಯೋ. ನೀವು ಯಾರಾದರೂ ನನಗೆ ಒಂದೇ ಒಂದು ವಿಡಿಯೋ ತೋರಿಸಿ, ನಾನು ಎಲ್ಲಿಯಾದರೂ ಒಂದೇ ಒಂದು ರೆವೆನ್ಯೂ ಲೇಔಟ್ ಅಥವಾ ಬರೀ DC ಕನ್ವರ್ಷನ್ ಇರುವಂಥ ಲೇಔಟ್ ಮಾರ್ಕೆಟಿಂಗ್ ಮಾಡಿದ್ದೀನ ಅಂತ. ನಾನು ಯಾವುದೇ ಕಾರಣಕ್ಕೂ ರೆವೆನ್ಯೂ ಲೇಔಟ್ ಆಗಲಿ DC ಕನ್ವರ್ಷನ್ ಲೇಔಟ್ ಆಗಲಿ ಮಾರ್ಕೆಟಿಂಗ್ ಇಲ್ಲಿವರೆಗೂ ಮಾಡಿಲ್ಲ, ಇನ್ನು ಮುಂದಕ್ಕೂ ಕೂಡ ಮಾಡೋದಿಲ್ಲ. ಕೆಲವರಿಗೆ ಅವರ ಸ್ವಾಯತ್ತಶಕ್ತಿಗಳೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೀಡಿಯೋಗೆ ಒಂದು 5,000ನೇ ಸಿಗ್ಬೋದು, ಒಂದು 10,000ನೇ ಸಿಗ್ಬೋದು. ಹೋಗ್ತಾರೆ, ದುಡ್ಡು ಇಸ್ಕೋತಾರೆ, ವೀಡಿಯೋ ಮಾಡ್ತಾರೆ, ಬರ್ತಾರೆ. ಬಟ್ ದುಡ್ಡು ಶಾಶ್ವತ ಅಲ್ಲ. ಬಡವ್ರಿಗೆ ಖಂಡಿತ ಯಾರು ಕೂಡ ಮೋಸ ಮಾಡಬಾರ್ದು, ಬಡವ್ರು ಮೋಸ ಹೋಗಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಬಡವರು ಕಷ್ಟಪಟ್ಟು 20-30 ವರ್ಷ ಕೂಡಿಟ್ಟ ಹಣನ ಲೈಫ್ ಟೈಮಲ್ಲಿ ಒಂದೇ ಸಲ ತಾವು ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡೋದು. ಅದನ್ನು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಕಳ್ಕೊಬೇಡಿ ಅಂತ ನಾನು ಆಲ್ರೆಡಿ 106 ಸರಿ ಹೇಳ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಮೋಸ ಹೋಗೋರು ಹೋಗ್ತಾನೆ ಇರ್ತಾರೆ. ಯಾಕಂದರೆ ಇಲ್ಲಿ ಏನಾಗುತ್ತೆ, 5 ಲಕ್ಷ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕೂಡ ಇಂಥ ಇಲ್ಲೀಗಲ್ ಅನ್ಆಥರೈಸ್ಡ್ ಹಾಗೂ ಅನಧಿಕೃತವಾಗಿ ಡೆವಲಪ್ ಮಾಡಿರುವಂಥ ಲೇಔಟ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರಿಂದ ಏನಾಗುತ್ತೆ, ಅವ್ರಿಗೆ ಆಲ್ರೆಡಿ ಒಂದು ಇಮೇಜ್ನ ಬಿಲ್ಡಪ್ ಮಾಡ್ಕೊಂಬಿಟ್ಟಿರ್ತಾರೆ ಸೊಸೈಟಿನಲ್ಲಿ ಅಂಥ ಇನ್ಫ್ಲೂಯೆನ್ಸರ್ಸ್ಗಳು. ಅವ್ರನ್ನ ನಂಬೋ ಅಂಥ ಅಮಾಯಕರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಅವ್ರು ಏನು ಮಾಡ್ತಾರೆ, ಓಹ್ ಇವ್ರ ಚಾನಲಲ್ಲಿ ಬಂದ್ಬಿಡ್ತು, ಹಂಗಾದರೆ ಜೆನ್ಯೂನ್ ಇರ್ಬೋದು,
ಓ ಇಂಥ ಚಾನಲಲ್ಲೂ ಕೂಡ ಇಲ್ಲಿ ಬಂದಿದೆ ಈ ಲೇಔಟು, ಹಂಗಾದ್ರೆ ಇಲ್ಲಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರ್ಬೋದು ಅಂತ ನಂಬಿಬಿಟ್ಟು ತಾವು ಅಂಥ ಬೋಗಸ್ ಲೇಔಟ್ಗಳಲ್ಲಿ ಕಡಿಮೆಗೆ ಸಿಕ್ತು ಅಂತ ಹೋಗಿ ತಮ್ಮ ಕಷ್ಟಪಟ್ಟು ದುಡ್ದಂಥ ಹಣನ ಕಳ್ಕೊತಾ ಇದ್ದೀರಾ. ಆ ಕೆಲಸ ಆಗೋದು ಬೇಡ. ಫಸ್ಟು ನೀವು ಎಜುಕೇಟ್ ಮಾಡೋದಕ್ಕೆ ಅಂತಲೇ ನನ್ನಂಥವರು ಕೆಲವು ಯೂಟ್ಯೂಬರ್ಸ್ ಇದ್ದಾರೆ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ. ನನಗೆ ದೇವರು ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ, ನನಗಷ್ಟು ಸಾಕು. ಇನ್ನು ಮುಂದಕ್ಕೂ ಕೂಡ ನಾನು ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾನೇ ಇರ್ತೀನಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನೇನು ನಿಮಗೆ ನನ್ನ UPI ID ಕೊಟ್ಬಿಟ್ಟು ನನಗೆ ಧನ ಸಹಾಯ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಕೇಳೋದಿಷ್ಟೇ, ಇಂಥ ಒಂದು ಒಳ್ಳೆಯ ವಿಷಯನ ತಾವು ಯಾಕೆ ವೈರಲ್ ಮಾಡೋದಿಲ್ಲ? ವೈರಲ್ ಮಾಡಿ. ಇಂಥ ಒಳ್ಳೆಯ ವಿಷಯನ 10 ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ. ಯಾರೂ ಮೋಸ ಹೋಗಬಾರ್ದು. ಯಾಕಂದರೆ ಯಾರಿಗೂ ಸುಮ್ಮನೆ ದುಡ್ಡು ಬರೋದಿಲ್ಲ, ಎಲ್ಲ ಬೆವರು ಸುರಿಸಿ ದುಡ್ದಿರೋ ಅಂಥ ದುಡ್ಡೇ ತಾನೇ. ಯಾಕೆ ನೀವು ಮೋಸ ಹೋಗಬೇಕು? ಸೊ ಹಂಗಾಗಿ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರೂ ಶೇರ್ ಮಾಡಿ. ಒಂದು 10,000 ಜನ ಈ ವಿಡಿಯೋ ನೋಡ್ತೀರಾ, ಇನ್ನೂ ಒಂದು 10,000 ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ತಲುಪಲಿ. ನಾನೊಬ್ಬನೇ ಈ ಒಂದು ಮೆಸೇಜ್ನ ಎಲ್ಲರಿಗೂ ರೀಚ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಈ ಒಂದು ಒಳ್ಳೆಯ ವಿಷಯನ 4 ಜನಕ್ಕೆ ತಲುಪಿಸಿ. ಸಮಾಜದಲ್ಲಿ ಒಂದು ಸುಧಾರಣೆ ಬರಬೇಕು ಅಂದರೆ ನನ್ನಂಥವರು ನಿಮ್ಮಂಥವರು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರನೇ ಆ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.